ವಿಷಯವನ್ನು ದೈವ ಸೇವಕರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದು ಕ್ರೈಸ್ತ ಸಮಾಜಕ್ಕೆ ತಿಳಿಯದ ಒಂದು ಅದ್ಭುತವಾದಂಥ ಅಂಶ. ತಂದೆಯಾದ ದೇವರು ಈ ಬೀದರ್ ಮಹಾನಗರಕ್ಕೆ ಒಂದು ಉತ್ತಮವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಯಾರು ಸದ್ವಿನಿಯೋಗ ಮಾಡಿಕೊಡ್ತಾರೋ ಅವರು ಭಾಗ್ಯವಂತರು, ಯಾರು ಇದನ್ನು ಉಪಯೋಗ ಮಾಡಿಕೊಡ್ತಾರೋ ಅವರು ಶ್ರೇಷ್ಠರು, ಭಾಗ್ಯವಂತರು. ಕೈ ಬಿಡ್ತಾರೋ ಅವ್ರ ಬಗ್ಗೆ ಹೇಳುವಂಥ ಮಾತೇನಪ್ಪ ಅಂದರೆ ನಿರ್ಭಾಗ್ಯರು ಅಂತ ಹೇಳ್ತಾರೆ. ಅಂದರೆ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳದೆ ಇದನ್ನು ಕೈ ಬಿಡುವವರು ಏನಪ್ಪ ಅಂದರೆ ನಿರ್ಭಾಗ್ಯರು. ದೇವರು ಉನ್ನತವಾದಂಥ ಜ್ಞಾನವನ್ನು ತಿಳಿಸಿದಾಗ ಅದನ್ನು ಸಂಗ್ರಹಿಸಿಕೊಳ್ಬೇಕು, ಅದನ್ನು ಸ್ವೀಕರಿಸಬೇಕು. ಆ ಜ್ಞಾನ ಎನ್ನುವಂಥದ್ದು ನಮ್ಮೆಲ್ಲರಿಗೆ ಇರಬೇಕು ಪ್ರಿಯರೇ. ಈ ಕಾಲದಲ್ಲಿ ಮಾಯ ಮಾಡುವಂಥ ಬೋಧನೆ ಬಹಳ ಇದೆ. ಓಕೆ, ಮಾಯ ಮಾಡುವಂಥ ಬೋಧನೆಗಳು ಬಹಳ. ಈ ದಿನಗಳಲ್ಲಿ ದೇವರು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಸದ್ವಿನಿಯೋಗ ಮಾಡಿಕೊಳ್ಳಬೇಕು. ಎಲ್ಲರೂ ಈ ಕಡೆ ಗಮನ ಕೊಡಿ ಪ್ರಿಯರೇ. ಹೇಳುವಂಥ ಒಂದು ಉತ್ತಮವಾದಂಥ ಅಂಶ, ಮತ್ತೊಂದು ಅಂಶವನ್ನು ಕೇಳೋಣ. ದೇವರನ್ನು ತಿಳಿದುಕೊಂಡು ಪ್ರೀತಿಸುತ್ತಿದ್ದೀವ? ದೇವರನ್ನು ತಿಳಿದುಕೊಂಡು ಪ್ರೀತಿಸುತ್ತಿದ್ದೀವ ಎಂಬ ಅಂಶವನ್ನು ಮಾತಾಡ್ತಾ ಇದೆ. ಮೊದಲನೇದಾಗಿ ದೇವರನ್ನ ತಿಳ್ಕೊಳ್ಬೇಕು. ದೇವರನ್ನು ತಿಳ್ಕೊಳ್ಳುವಂಥದ್ದು ಅಂದರೆ ದೇವರು, ಯೇಸು ಕ್ರಿಸ್ತರು, ಯೆಹೋವ ದೇವರು, ಪವಿತ್ರಾತ್ಮರು ಹೆಸರು ಮಾತ್ರ ಗೊತ್ತು. ಅದು ಮೇಲುಗಡೆ ಹೊರನೋಟಕ್ಕೆ ಮಾತ್ರ ಗೊತ್ತಿದೆ. ಆದರೆ ದೇವರನ್ನ ತಿಳ್ಕೊಳ್ಳುವಂಥದ್ದು ಅಂದಾಗ ದೇವರು ಪ್ರೀತಿ ಸ್ವರೂಪ, ದೇವರು ಕರುಣಾಸಾಗರ, ದೇವರು ಆತ್ಮಸ್ವರೂಪ. ಆತ್ಮಸ್ವರೂಪನಾಗಿರುವಂಥ ದೇವರನ್ನು, ಪ್ರೀತಿ ಸ್ವರೂಪನಾಗಿರುವಂಥ ದೇವರನ್ನು ತಿಳ್ಕೊಳ್ಬೇಕಾ? ತಿಳ್ಕೊಳ್ಬೇಕು. ಎಷ್ಟು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ? ಒಂದು ಸಾರಿ ಅಪೊಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತನ್ನು ಗಮನಿಸೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನದಿಂದ 21ನೇ ವಚನದವರೆಗೆ ಗಮನಿಸೋಣ. ಎಲ್ಲರೂ ಕೂಡ ಬೈಬಲನ್ನು ಓಪನ್ ಮಾಡಿ ಅಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಪ್ರತಿಯೊಬ್ಬರು ಕೂಡ ಗಮನಿಸಲಿ ಪ್ರಿಯರೇ. 3ನೇ ಅಧ್ಯಾಯ 18ನೇ ವಚನ, 19, 20, 21ನೇ ವಚನದವರೆಗೆ ನಾವು ನೋಡೋಣ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೆ ಗ್ರಹಿಸಲು, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳ್ಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ, ಆಮೆನ್. ಇಲ್ಲಿ ಮೇಲುಗಡೆ ವಚನ ಆಲೋಚನೆ ಮಾಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಪ್ರೀತಿ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು
ದೇವಜನರೆಲ್ಲರೊಂದಿಗೆ ಗ್ರಹಿಸಲು, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ ಅಂತ ಹೇಳ್ತಾರೆ. ಅಂದರೆ ದೇವರ ಪ್ರೀತಿಯನ್ನು ತಿಳ್ಕೊಳ್ಬೇಕು. ದೇವರ ಪ್ರೀತಿಯನ್ನು ತಿಳ್ಕೊಳ್ಬೇಕು ಅಂದರೆ ದೇವರ ಪ್ರೀತಿ ಎಷ್ಟು ಅಗಲ ಇದೆ, ಎಷ್ಟು ಉದ್ದ ಇದೆ, ಎಷ್ಟು ಎತ್ತರ ಇದೆ, ಎಷ್ಟು ಆಳವಾಗಿದೆ, ಎಷ್ಟು ಅಗಲವಾಗಿದೆ, ಎಷ್ಟು ಎತ್ತರವಾಗಿದೆ, ಎಷ್ಟು ಉದ್ದವಾಗಿದೆ, ಎಷ್ಟು ಆಳವಾಗಿದೆ, ಇವನ್ನು ತಿಳ್ಕೊಳ್ಬೇಕು ಅಂತ ದೇವರು ಹೇಳುವಂಥ ಮಾತು. ಅಂದರೆ ತಿಳ್ಕೊಂಡು ಅದರಲ್ಲಿ ನೆಲೆಗೊಳ್ಳಬೇಕು ಅಂತ ಹೇಳ್ತಾರೆ. ಆ ಪ್ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ನೆಲೆಗೊಳ್ಳಬೇಕು ಅಂತ ಹೇಳ್ತಾರೆ. ನಾವು ಕೊನೆಯ ತನಕ ಈ ಒಂದು ಅಂಶವನ್ನು ಕೇಳಿದಾಗ ನಮ್ಗೆ ಅರ್ಥ ಆಗುತ್ತೆ. ನಾವು ದೇವರ ಪ್ರೀತಿಯನ್ನು ತಿಳ್ಕೊಂಡಿದ್ದೀವ, ತಿಳಿದುಕೊಂಡು ನೆಲೆಗೊಂಡಿದ್ದೀವ. ಒಂದು ವೇಳೆ ನೆಲೆಗೊಳ್ಳದೆ ಹೋದರೆ, ಪ್ರೀತಿಸದೆ ಹೋದರೆ, ನಾವು ತಿಳಿದುಕೊಂಡು ಪ್ರೀತಿಸಬೇಕು, ನೆಲೆಗೊಳ್ಳಬೇಕು ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿಯೊಂದು ವಚನಗಳನ್ನು ಶ್ರದ್ಧೆಯಿಂದ ನೀವು ಕೇಳಬೇಕು, ಅರ್ಥ ಮಾಡಿಕೊಳ್ಬೇಕು. ಈ ಸಭೆ ಎಲ್ಲರ ಹಾಗೆ ಇರಲ್ಲ. ದೇವರ ಜ್ಞಾನವನ್ನು ತಿಳಿಸುವಂಥ ಸಭೆ ಏನ್ರಿ, ದೇವರ ಮಹಾಜ್ಞಾನದ ಸಂಗತಿಗಳನ್ನು ತಿಳಿಸುವಂಥ ಕೂಟ ಇದು. ಇಲ್ಲಿ ಬಂದು ದೂರದಿಂದ ಬಂದಿರ್ತೀರ. ದೂರದಿಂದ ಕಷ್ಟಪಟ್ಟು ಬಂದ ಮೇಲೆ 4 ಅಕ್ಷರಗಳನ್ನು ಇಲ್ಲ ದೇವರ ಜ್ಞಾನವನ್ನು ನಾವು ತಿಳ್ಕೊಂಡು ಸಂತೋಷವಾಗಿ ನಮ್ಮ ಮನೆಗೆ ಹೋಗಬೇಕು. ಅದಕ್ಕೆ ಗಮನ ಕೊಟ್ಟು ನೀವೆಲ್ಲರೂ ಕೇಳಿ ಪ್ರಿಯರಾದ ದೇವರ ಮಕ್ಕಳಿರ. ಇವಾಗ ದೇವರ ಪ್ರೀತಿ ಅಗಲ ಎಷ್ಟಿದೆ, ಉದ್ದ ಎಷ್ಟಿದೆ, ಎತ್ತರ ಎಷ್ಟಿದೆ, ಆಳ ಎಷ್ಟಿದೆ, ಮೊಟ್ಟ ಮೊದಲು ಆಲೋಚಿಸುವಾಗ ಈ ಪ್ರಕೃತಿಯನ್ನು ನೋಡಿ ಅಂತಾರೆ. ಏನ್ರಿ, ದೇವರ ಪ್ರೀತಿ ಗೊತ್ತಾಗಬೇಕಾದ್ರೆ ಅಗಲ ಎಷ್ಟು, ಉದ್ದ ಎಷ್ಟು, ಎತ್ತರ ಎಷ್ಟು, ಆಳವಾಗಿ ಎಷ್ಟು ಇದೆ ಅಂತ ಗೊತ್ತಾಗಬೇಕಾದ್ರೆ ಏನು ನೋಡ್ಬೇಕಂತ ಹೇಳ್ತಾರೆ ದೇವರು. ರೋಮಾಪುರದವ್ರಿಗೆ ಬರೆದ ಪತ್ರಿಕೆಯಲ್ಲಿರುತ್ತೆ, ಕಲಿಯೋಣ. ನಾವೆಲ್ಲರೂ ಕೂಡ ದೇವರ ವಾಕ್ಯಗಳನ್ನು ಕಲಿಯೋಣ. ಒಂದು ಸಾರಿ ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನವನ್ನು ನೋಡಿ ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೇವತ್ವವು ಜಗದುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣುಬರುತ್ತವೆ. ಸಾಕು. ಅಂದರೆ ದೇವರ ಪ್ರೀತಿ ಎಷ್ಟು ಅಗಲ ಎಷ್ಟಿದೆ, ಉದ್ದ ಎಷ್ಟಿದೆ, ಎತ್ತರ ಎಷ್ಟಿದೆ, ಆಳ ಎಷ್ಟಿದೆ, ಇದು ನಮ್ಗೆ ಅರ್ಥ ಆಗಬೇಕಾದ್ರೆ ಈ ವಚನ ಖಂಡಿತವಾಗಿ ಗೊತ್ತಿರಬೇಕು. ಯಾವ ವಚನ ಗೊತ್ತಿರಬೇಕು? ಈ ವಚನ ಗೊತ್ತಿರಬೇಕು. ಆ ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಆತನ ಗುಣ ಈ ಜಗತ್ತನ್ನು ನೋಡ್ಬೇಕಂತ ಹೇಳ್ತಾರೆ. ಆತನ ಗುಣವನ್ನು ನೀವು ತಿಳ್ಕೊಳ್ಬೇಕಾದ್ರೆ, ಆತನ ಕೆಲಸವನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ, ಆತನ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಪ್ರಿಯರಾದ ದೇವರು ಮಕ್ಕಳಿರ, ಈ ಜಗತ್ತನ್ನು ಒಂದು ಸಾರಿ ನೋಡಿ. ಸೃಷ್ಟಿಸಲ್ಪಟ್ಟಿದೆ. ಈ ಜಗತ್ತನ್ನು ನಾನು ಉಂಟು ಮಾಡಿದ್ದೀನಿ. ಈ ಬ್ರಹ್ಮಾಂಡವನ್ನು ನಾನು ಉಂಟು ಮಾಡಿದ್ದೀನಿ. ಈ ಜಗತ್ತನ್ನು ಉಂಟು ಮಾಡಿರುವಂಥ ವಸ್ತುಗಳನ್ನು ನೀವು ಗಮನ ಕೊಟ್ಟು ವಿಚಾರ ಮಾಡಿ ತಿಳ್ಕೊಂಡಾಗ ನನ್ನ ಗುಣಗಳು ಗೊತ್ತಾಗುತ್ತೆ. ನಾನು ನಿಮಗೆ ಅರ್ಥ ಆಗ್ತೀನಿ ಅಂತ ಹೇಳ್ತಾರೆ. ನಾನು ನಿಮಗೆ ಅರ್ಥ ಆಗ್ತೀನಿ, ನಾನು ನಿಮಗೆ ಗೊತ್ತಾಗ್ತೀನಿ. ಅಂದರೆ ದೇವರು ಗೊತ್ತಾಗಬೇಕಾದ್ರೆ, ದೇವರ ಶಕ್ತಿ ಗೊತ್ತಾಗಬೇಕಾದ್ರೆ, ದೇವರ ತ್ಯಾಗ ಗೊತ್ತಾಗಬೇಕಾದ್ರೆ, ದೇವರ ಪ್ರೀತಿ ಗೊತ್ತಾಗಬೇಕಾದ್ರೆ
ಟೋಟಲಿ ಜಗತ್ತನ್ನು ಒಂದು ಸಾರಿ ಪರಿಶೋಧನೆ ಮಾಡಿ ಅಂತ ಹೇಳ್ತಾರೆ. ನೋಡಿ ಎಷ್ಟು ಅದ್ಭುತವಾಗಿ ಬರೆಯಲ್ಪಟ್ಟಿದೆ. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು. ದೇವರ ಕಣ್ಣಿಗೆ ಕಾಣ್ತಾರ? ದೇವರು ಮಾನವ ಕಣ್ಣಿಗೆ ಕಾಣಲ್ಲ. ಆತನು ಆತ್ಮಸ್ವರೂಪನು. ಆತನು ಎಷ್ಟಿದ್ದಾನೆ ಅಂತ ನೋಡುವಾಗ ಆಕಾಶ ಸಹಿತ ಇಡಿಸಲಾರದ ಮಹಾದೇವರು. ಮಹಾದೇವರಾಗಿರುವಾಗ ಆತನನ್ನ ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ, ಆತನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಈ ಜಗತ್ತನ್ನ ವಿಚಾರ ಮಾಡಿ, ಒಂದ್ಸಾರಿ ನೋಡಿ ವಿಚಾರ ಮಾಡಿ ಅಂತೇಳಿ ದೇವರು ಬರೆಸುವುದು. ನಾವೇನು ವಿಚಾರ ಮಾಡ್ತೀವಿ? ಈ ಲೋಕದಲ್ಲಿ ಜ್ಞಾನಿಗಳು ಏನು ಮಾಡಿದ್ದಾರಪ್ಪ ಅಂತ ನೋಡುವಾಗ ಜಗತ್ತನ್ನು ವಿಚಾರ ಮಾಡಿದ್ದಾರೆ. ಎಷ್ಟು ಉದ್ದ ಇದೆಯೋ, ಎಷ್ಟು ಅಗಲ ಇದೆಯೋ, ಭೂಮಿ ಎಷ್ಟು ಉದ್ದ ಅಗಲ ಇದೆ ಅದ್ರ ಬಗ್ಗೆ ಹೇಳಿದ್ದಾರೆ. ಸೂರ್ಯನು ಎಷ್ಟು ಎತ್ತರ ಇದ್ದಾನೆ, ಎಷ್ಟು ದೂರ ಇದ್ದಾನೆ, ಎಷ್ಟು ಅಗಲ, ಎಷ್ಟು ಉದ್ದ, ಅದರಲ್ಲಿರುವಂಥ ಉಷ್ಣಾಂಶ ಎಷ್ಟು ಅದನ್ನು ಹೇಳಿದ್ದಾರೆ. ಸಮುದ್ರ ಎಷ್ಟು ಪಟ್ಟು ಇದೆ ಅದನ್ನು ತಿಳಿಸಿದ್ದಾರೆ. ಸಮುದ್ರದಲ್ಲಿ ಯಾವ ಯಾವ ಮೂಲೆಯಲ್ಲಿ ಏನೇನು ಅಡಕವಾಗಿದೆಯೋ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆದರೆ ದೇವರ ಪ್ರೀತಿಯನ್ನ, ದೇವರ ಕಷ್ಟವನ್ನ, ದೇವರ ಗುಣಗಳನ್ನ ಈ ಸಮಾಜದಲ್ಲಿ ಯಾರು ಕೂಡ ತಿಳಿಸಿಕೊಟ್ಟಿಲ್ಲ. ಈ ಸಮಾಜದಲ್ಲಿ ಯಾರು ಕೂಡ ಅರ್ಥ ಮಾಡೋ ರೀತಿಯಲ್ಲಿ ಹೇಳಿಕೊಟ್ಟಿಲ್ಲ. ಎಲ್ಲರೂ ಏನು ಹೇಳ್ಕೊಟ್ಟಿದ್ದಾರಪ್ಪ ಅಂತ ನೋಡುವಾಗ, ನಾನು ಈ ಪ್ರಕೃತಿಯಲ್ಲಿ ಅದನ್ನು ಕಲ್ತಿದ್ದೀನಿ, ಇದನ್ನು ಕಲ್ತಿದ್ದೀನಿ, ಅದನ್ನು ತಿಳ್ಕೊಂಡೆ, ವಿಮಾನ ಕಂಡುಕೊಂಡೆ, ಟ್ರೈನ್ ಕಂಡುಕೊಂಡೆ, ಮೊಬೈಲ್ ಕಂಡುಕೊಂಡೆ, ಇದನ್ನು ಕಂಡುಕೊಂಡೆ ಅಂತೇಳಿ ಇದನ್ನು ಪರಿಶೋಧನೆ ಮಾಡಿ ಈ ಮಾನವ ಸಮಾಜಕ್ಕೆ ಏನೋ ಪರಿಚಯ ಮಾಡಿದ್ದಾರೆ ವಿನಃ ದೇವರ ಪ್ರೀತಿಯನ್ನ ಯಾರು ಪರಿಚಯ ಮಾಡಿದ್ದಾರೆ ಹೇಳಿ ಪ್ರಿಯರೇ? ದೇವರ ಪ್ರೀತಿಯನ್ನ ಅರ್ಥ ಆಗುವಂಥ ರೀತಿಯಲ್ಲಿ ಯಾರು ಹೇಳಿದ್ದಾರಪ್ಪ ಅಂತ ನೋಡುವಾಗ 1ನೇ ಶತಮಾನದಲ್ಲಿ ಶಕಪುರುಷನಾಗಿರುವಂತಹ ಯೇಸು ಬಂದು ದೇವರ ಜ್ಞಾನವನ್ನು, ಪ್ರೀತಿಯನ್ನು ಉನ್ನತವಾಗಿ ತೋರಿಸಿಕೊಟ್ಟಿದ್ದಾರೆ, ಅದ್ಭುತವಾಗಿ. ಇವಾಗ ಆತನ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನೋಡಿ, ಪ್ರತಿಯೊಂದನ್ನ ಆಲೋಚನೆ ಮಾಡಿದ್ರೆ ದೇವರ ಗುಣಗಳು ಕಾಣುತ್ತಂತೆ, ದೇವರ ಶಕ್ತಿ ಕಾಣುತ್ತೆ, ದೇವರ ಕೆಲಸ ಕಾಣುತ್ತೆ, ದೇವರ ಪ್ರೀತಿ ಕೂಡ ಕಾಣುತ್ತೆ. ಕೀರ್ತನೆ ಗ್ರಂಥ 40ನೇ ಅಧ್ಯಾಯಕ್ಕೆ ಬನ್ನಿ ಪ್ರಿಯರೇ. ಕೀರ್ತನೆ ಗ್ರಂಥ 40ನೇ ಅಧ್ಯಾಯ 5ನೇ ವಚನವನ್ನ ಒಂದ್ಸಾರಿ ನೋಡಬೇಕು ಪ್ರತಿಯೊಬ್ಬರು ಕೂಡ. ಕೀರ್ತನೆ ಗ್ರಂಥ 40ನೇ ಅಧ್ಯಾಯ 5ನೇ ವಚನ. ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ಅವುಗಳನ್ನು ವಿಚಾರಿಸಿ ಹೇಳೋಣವೆಂದರೆ ಅಸಾಧ್ಯವು, ಅವು ಅಸಂಖ್ಯವಾಗಿವೆ. ಸಾಕು. ನೋಡಿದ್ರ, ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವು, ಅವು ಅಸಂಖ್ಯವಾಗಿವೆ. ಎಷ್ಟು ಅಸಂಖ್ಯವಾಗಿವೆಪ್ಪ ಅಂತ ನೋಡುವಾಗ ಸಮುದ್ರದಲ್ಲಿ ಮರಳಿನಷ್ಟು ಏನ್ರಿ ಮರಳಿದೆಯಲ್ಲ, ಅವುಗಳಿಗಿಂತ ಅಸಂಖ್ಯವಾಗಿದೆ ಅಂತಾರೆ. ಅಂದರೆ ದೇವರು ಮಾಡಿರುವಂಥ ಕೆಲಸಗಳಿದೆಯಲ್ಲ, ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು. ಯಾರ ಹಿತಕ್ಕಾಗಿ ಮಾಡಿದಾರಂತೆ? ನಮ್ಮೆಲ್ಲರ ಹಿತಕ್ಕಾಗಿ, ನಮ್ಮ ಹಿತಕ್ಕಾಗಿ, ಅಂದರೆ ನಮ್ಮ ಒಳ್ಳೆಯದಕ್ಕಾಗಿ ಆತನು ಮಾಡಿರುವಂಥ ಆಲೋಚನೆಗಳು ಒಂದಲ್ಲ, ಎರಡಲ್ಲ, 100 ಅಲ್ಲ, 1000 ಅಲ್ಲ, ಕೋಟಿ ಅಲ್ಲ ಏನ್ರಿ. ಆತನು ಮಾಡಿರುವಂಥ ಆಲೋಚನೆಗಳು ನಮ್ಮ ಹಿತಕ್ಕಾಗಿ, ನಮ್ಮ ಒಳ್ಳೆಯದಕ್ಕಾಗಿ. ಆಲೋಚನೆಗಳು, ಸಂಕಲ್ಪಗಳು, ಕೆಲಸಗಳು ಎಷ್ಟಂತ ನೋಡುವಾಗ ಅಸಂಖ್ಯವಾಗಿವೆ. ಎಷ್ಟು ಅಸಂಖ್ಯವಾಗಿದೆ ದೇವರೇ ಅಂದಾಗ ಸಮುದ್ರದ ಮರಳಿನಷ್ಟು ಅಸಂಖ್ಯವಾಗಿದೆ ಅಂತ ಹೇಳ್ತಾರೆ. ಯಾವುದರಷ್ಟು? ಸಮುದ್ರದ ಮರಳು ಗೊತ್ತಲ್ವ? ಒಂದ್ಸರಿ ಸಮುದ್ರ ನೀರು ನೋಡಿದ್ರೆ ಭಯ ಉಂಟಾಗುತ್ತೆ. ಮರಳು ನೋಡಿದ್ರೆ ಎಣ್ಸಕ್ಕಾಗುತ್ತಾ ನಮ್ಮ ಕೈಲಿ?
ಎಣ್ಸಕ್ಕಾಗುತ್ತಾ ಪ್ರಿಯರೇ? ಮರಳನ್ನು ನೋಡಿದ್ರೆ ಎಣ್ಸಕ್ಕಾಗುತ್ತಾ? ಆ ಸಮುದ್ರದ ಮರಳಿನಷ್ಟು ಕೂಡ ಅಸಂಖ್ಯವಾಗಿದೆ, ಮೀರಿದೆ ಅಂತ ಹೇಳ್ತಾರೆ. ಅಂದರೆ ಅಷ್ಟೊಂದು ಅಸಂಖ್ಯವಾಗಿದೆಯಾ ದೇವರ ಕೆಲಸ? ಅದಕ್ಕೆ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡುವಾಗ ಆತನ ದೇವರ ಪ್ರೀತಿಯನ್ನು ನೀವು ಮೊಟ್ಟ ಮೊದಲು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲನೇದಾಗಿ ಆತನ ಪ್ರೀತಿ ಅಗಲ ಎಷ್ಟಿದೆ ಒಂದು ಸಾರಿ ತಿಳ್ಕೊಳ್ರಿ, ಎತ್ತರ ಎಷ್ಟಿದೆ ಒಂದು ಸಾರಿ ಆಲೋಚನೆ ಮಾಡಿ, ಉದ್ದ ಎಷ್ಟಿದೆ ಒಂದು ಸಾರಿ ಯೋಚನೆ ಮಾಡಿ, ಆಳವಾಗಿ ಎಷ್ಟಿದೆ ಒಂದು ಸಾರಿ ಯೋಚನೆ ಮಾಡಿ. ಅದೆಲ್ಲ ಯೋಚನೆ ಇಲ್ಲ, ನಮ್ಗೆ ಬೇಕು ದೇವರೇ, ನಾವು ಕಷ್ಟದಲ್ಲಿದ್ದೀವಿ ದೇವರೇ, ನಮಗೆ ಸಮಸ್ಯೆಗಳಿದೆ, ಈ ಸಮಸ್ಯೆಗಳು ಪರಿಹಾರ ಮಾಡು ಸಾಕಪ್ಪ ಅಷ್ಟೇ. ನಿನ್ನ ಹಾಳ ಉದ್ದ ನಮ್ಗೆ ಯಾಕೆ ಬೇಕಯ್ಯ? ನಿಮ್ಮ ಹಾಳದ ನೀವೇ ಇಟ್ಕೊಡ್ರಿ, ನಿಮ್ಮ ಉದ್ದ ಕೂಡ ನೀವೇ ನೋಡ್ಕೊಳ್ರಿ, ನಮ್ಗೆ ಯಾಕೆ ಬೇಕು? ಅಯ್ಯೋ ಮಗನೇ, ನಾನು ನಿನಗೋಸ್ಕರ ಕಷ್ಟಪಟ್ಟರೆ ವಿಚಾರ ಮಾಡು ಮಗನೇ, ನನ್ನ ಬಗ್ಗೆ ಅರ್ಥ ಆಗುತ್ತೆ ಅಂತ ನಾನು ಹೇಳಿದ್ರೆ ಏನಯ್ಯ ನೀನು ಹೀಗೆ ಬಂದ್ಬಿಟ್ಟಿದೀಯಾ? ಏನು ಮಗಳೇ ನೀನು ಯೋಚನೆ ಮಾಡ್ತಾ ಇಲ್ವಾ? ಪ್ರತಿನಿತ್ಯ ಏನ್ರಿ, ಪ್ರತಿನಿತ್ಯ ಕೂಡ ವಾಗ್ದಾನಗಳು, ದಿನ ವಾಗ್ದಾನ ದೇವರು ಪ್ರತಿನಿತ್ಯ ಒಂದೊಂದು ವಾಗ್ದಾನ ಕೊಡ್ತಾನೆ. ಇದೆಲ್ಲ ಈ ಬೈಬಲೆಲ್ಲ ಯಾರು ದೆವ್ವ ಕೊಟ್ಟಿದ್ದಾನೆ? ಬೈಬಲ್ ಗ್ರಂಥ ಎಲ್ಲ ದೆವ್ವಕ್ಕೂ ಕೊಟ್ಟಿದ್ದೇನೇನ್ರಿ? ಎಲ್ಲ ವಚನಗಳು ನಿಮಗೆ ತಾನೆ. ಒಂದು ವಚನ ಕೊಡ್ತೇನೆ, ಇವತ್ತು ದೇವರು ನಿನಗೊಂದು ವಾಗ್ದಾನ ಕೊಟ್ಟಿದ್ದೆ, ಮಿಕ್ಕಿದ್ದೆಲ್ಲ ದೆವ್ವ ಕೊಟ್ಟಿದ್ದಾನೆ. ಮಿಕ್ಕಿದ್ದೆಲ್ಲ ಯಾರಿಗೆ ಕೊಟ್ಟಿದ್ದಾನೆ ಪ್ರಿಯರೇ? ಅಲ್ಲ ರೀ, ಏನು ಕಲಿಸ್ತಾ ಇದ್ದೀವಿ ನಾವೆಲ್ಲರೂ ಕೂಡ? ಏನು ನಮ್ಮ ಸಮಾಜನ ಎಲ್ಲಿಗೆ ನಡೆಸ್ತಾ ಇದ್ದೀವಿ? ನಮ್ಮ ಸಮಾಜವನ್ನು, ಕ್ರೈಸ್ತ ಸಮಾಜವನ್ನು ದೇವರ ಜ್ಞಾನದಲ್ಲಿ ಬೆಳೆಸೋದು ಬಿಟ್ಟು, ದೇವರ ಜ್ಞಾನದಲ್ಲಿ ನಡೆಸೋದು ಬಿಟ್ಟು, ದೇವರ ಪರಿಪೂರ್ಣವಾದಂಥ ಜ್ಞಾನದಲ್ಲಿ, ಪ್ರೀತಿಯಲ್ಲಿ, ಭಕ್ತಿಯಲ್ಲಿ ನಡೆಸೋದು ಬಿಟ್ಟು ಎಲ್ಲಿ ಪ್ರಿಯರು ಎಲ್ಲಿಗೆ ನಡೆಸ್ತಾ ಇದ್ದಾರೆ? ಅಂದರೆ ಇನ್ನು ಸೋಂಬೇರಿಗಳನ್ನಾಗಿ ಮಾಡ್ತವ್ಯಾ? ಇನ್ನು ಮತ್ತು ಸೋಂಬೇರಿಗಳಾಗಿ ತಿಂದು ಮತ್ತರಾಗಿ ಒಂದೇ ಒಂದು ವಚನ ಇವತ್ತಿಗೆ ಈ ವಚನ ಓದ್ಕೊಂಡು ಸರಿ ಮಾಡ್ಕೊಂಡು ಹೋಗ್ರಿ, ಎಷ್ಟೇನಾ? ಅಂದರೆ ದೇವರ ಪ್ರೀತಿ ಯಾರಿಗಾದ್ರೆ ಅರ್ಥ ಆಗಿದೆ ಅಂತ ನೋಡುವಾಗ ಅರ್ಥ ಆಗ್ತಾ ಇಲ್ಲ. ದಾವೀದನು ಹೇಳ್ತಾರೆ, ಪ್ರಿಯರಾದ ದೇವರ ಮಕ್ಕಳಿರ, ಆತನ ಪ್ರೀತಿಯನ್ನು, ಆತನ ಜ್ಞಾನವನ್ನು, ಆತನ ಸಂಕಲ್ಪಗಳು, ಆತನು ಮಾಡಿರುವಂಥ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಅಸಂಖ್ಯವಾಗಿದೆ. ಎಷ್ಟು ಅಸಂಖ್ಯ ಅಂತ ಕೇಳಿದಾಗ ಸಮುದ್ರದ ಮರಳಿಗಿಂತ ಅಸಂಖ್ಯವಾಗಿದೆ. ಯಾಕೆಂದರೆ ಆತನು ಪರಿಶೋಧನೆ ಮಾಡಿದ್ದಾನೆ. ಆತನು ಪರಿಶೋಧನೆ ಮಾಡಿ ಹೇಳಿದಾಗ ಪ್ರತಿಯೊಂದನ್ನಂತೂ ನೋಡುವಾಗ ಗಿಡಗಳನ್ನು ನೋಡಿ, ಮರಗಳನ್ನು ನೋಡಿ, ಹಣ್ಣುಗಳನ್ನು ನೋಡಿ, ಹಂಪಲಗಳನ್ನು ನೋಡಿ, ಏನ್ರಿ ಪ್ರತಿಯೊಂದರಲ್ಲಿ ಕೂಡ ನಮಗೆ ಒಳ್ಳೆಯದನ್ನೇ ಮಾಡಿದ್ದಾರೆ. ಪ್ರತಿಯೊಂದು ನೋಡುವಾಗ ಒಳ್ಳೆಯದೇ ಇದೆ. ಗಿಡಗಳು ಇಲ್ಲದೆ ಹೋದ್ರೆ ನಾವು ಬದುಕಲ್ಲ, ಮರಗಳು ಇಲ್ಲದೆ ಹೋದ್ರೆ ನಾವು ಬದುಕಲ್ಲ, ತಿನ್ನುವಂಥ ಆಹಾರ ಪದಾರ್ಥಗಳು ಇಲ್ಲದೆ ಹೋದ್ರೆ ನಾವು ಬದುಕಲ್ಲ, ಗಾಳಿ ಇಲ್ಲದೆ ಹೋದರೆ ಬದುಕಲ್ಲ, ನೀರು ಇಲ್ಲದೆ ಹೋದರೆ ಬದುಕಲ್ಲ, ಸೂರ್ಯನ ಇಲ್ಲದೆ ಹೋದರೆ ಬದುಕಲ್ಲ. ಇವೆಲ್ಲವನ್ನು ಕೂಡ ಶ್ರದ್ಧೆಯಿಂದ ಕಷ್ಟಪಟ್ಟು ಉಂಟು ಮಾಡಿದ್ದಾರಾ ಇಲ್ವಾ ಹೇಳಿ ಪ್ರಿಯರಾದ ದೇವ್ರ ಮಕ್ಕಳಿಗೆ? ಅಂದರೆ ದೇವರು ಕಷ್ಟಪಟ್ಟಿದ್ದಾರಾ? ಒಳ್ಳೆ ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರಾ? ಹೌದು ಪ್ರಿಯ. ಅಂದರೆ ಬಹಳ ಕಷ್ಟಪಟ್ಟು ಯೋಚನೆ ಮಾಡಿ ನಮ್ಮ ಹಿತಕ್ಕಾಗಿ ಒಳ್ಳೆ ರೀತಿಯಿಂದ ಕೆಲಸ ಮಾಡಿರುವಾಗ, ಸೇವೆ ಮಾಡಿರುವಾಗ, ಸೃಷ್ಟಿ ಮಾಡಿರುವಾಗ ಆತನ ಬಗ್ಗೆ ಆಲೋಚನೆ ಮಾಡೋರು ಯಾರಿದ್ದಾರೆ? ಆತನ ಬಗ್ಗೆ ವಿಚಾರ ಮಾಡೋರು ಯಾರಿದ್ದಾರೆ? ಒಂದು ಸಾರಿ ಕೊನೆಯ ದಿನಗಳಲ್ಲಿದ್ದೀವಲ್ವ, ಕೊನೆಯ ದಿನಗಳಲ್ಲಿದ್ದಂಥ ನಾವು ಒಂದು ಸಾರಿ ಯೋಚನೆ ಮಾಡಬೇಕು. ಪ್ರತಿಯೊಂದರಲ್ಲಿ ನೋಡುವಾಗ ದೇವರ ಪ್ರೀತಿ ಕಾಣುತ್ತೆ. ಪ್ರತಿಯೊಂದರಲ್ಲಿ ಮಣ್ಣಿನಲ್ಲಿ ನೋಡು ದೇವರ ಪ್ರೀತಿ ಕಾಣುತ್ತೆ. ಮಣ್ಣಂದರೆ ರೈತರು ಏನ್ರಿ ಬೆಳೆಯನ್ನು ಬಿತ್ತುತ್ತಾರೆ. ಮಣ್ಣಿಲ್ಲದ ಹೋದ್ರೆ ಬಿತ್ತಕ್ಕಾಗತ್ತಾ? ಏನ್ರಿ ಸಮುದ್ರದ ಮರಳಿದೆಯಲ್ಲ, ಸಮುದ್ರದಲ್ಲಿ ಮರಳಿನಲ್ಲಿ ಬಿತ್ತು ನೋಡೋಣ ಅಂತೇಳಿ ದೇವರೊಂದು ವೇಳೆ ಹೇಳ್ದಪ್ಪ ಅಂದ್ರೆ ಸಮುದ್ರದಲ್ಲಿ ಮರಳಿನಲ್ಲಿ ಬಿತ್ತಕ್ಕಾಗುತ್ತಾ ಪ್ರಿಯ? ಆಗುತ್ತಾ? ಹೋಗ್ಲಿ, ಬಂಜರ ಭೂಮಿಯಲ್ಲಿ ಬಿತ್ತಕ್ಕಾಗುತ್ತಾ? ಬಂಜರ ಭೂಮಿಯಲ್ಲಿ ಹೋಗಪ್ಪ, ಹೋಗಿ ಬಿತ್ತು ನೋಡಪ್ಪ, ನಿನ್ನ ಪ್ರತಾಪವನ್ನು ತೋರಿಸಪ್ಪ ಅಂತೇಳಿ ದೇವರೊಂದು ವೇಳೆ ಚಾಲೆಂಜ್ ಮಾಡಿದ್ರೆ ಬಂಜರ ಭೂಮಿಯಲ್ಲಿ ಹೋಗಿ ಬಿತ್ತಿದರೆ ಬೆಳೆ ತರ್ಸಕ್ಕಾಗುತ್ತಾ ಪ್ರಿಯರೇ? ಅಂದರೆ ನಾವು ಬಿತ್ತಿದ ಬೀಜಕ್ಕೆ ಪ್ರತಿಫಲ ಕೊಡಬೇಕಾದ್ರೆ ಒಳ್ಳೆ ಮಣ್ಣನ್ನು ಕೊಟ್ಟಿದ್ದಾರೆ. ಆ ಮಣ್ಣಿನಲ್ಲಿ ಕೂಡ ಏನು ಕಾಣ್ತಾ ಇದೆ ಅಂತ ನೋಡುವಾಗ ದೇವರ ಪ್ರೀತಿ ಕಾಣುತ್ತೆ. ಆ ಮಣ್ಣು ನಾವು ಬೆಳೆ ಬಿತ್ತಿದಾಗ, ಬೀಜ ಬಿತ್ತಿದಾಗ ಆ ಮಣ್ಣು ಏನು ಕೊಡುತ್ತಂತ ನೋಡುವಾಗ ಪ್ರತಿಫಲವನ್ನು ಕೊಡುತ್ತೆ. ಯಾಕೆ ಕೊಡುತ್ತೆ ಅಂತ ನೋಡುವಾಗ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡ್ತೀವಿ ಏನ್ರಿ,
1ನೇ ಅಧ್ಯಾಯ ಅದೆಲ್ಲ ಓದ್ಕೊಂಡು ಬಂದರೆ ಅಲ್ಲಿ ಗೊತ್ತಾಗುತ್ತೆ ದೇವರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅಂತ. ದೇವರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ಭೂಮಿಗೆ ಅಪ್ಪಣೆ ಕೊಟ್ಟಿದ್ದಾರೆ. ನನ್ನ ಮಕ್ಕಳು ಬೆಳೆ ಬಿತ್ತಿದಾಗ, ನನ್ನ ಮಕ್ಕಳು ಬೀಜವನ್ನು ಬಿತ್ತಿದಾಗ ಭೂಮಿ ಏನು ಕೊಡಬೇಕಪ್ಪ ನೀನು ಭೂಮಿ? ನನ್ನ ಮಕ್ಕಳಿಗೆ ಬೆಳೆ ಕೊಡಬೇಕು. ಬೆಳೆ ಕೊಡಬೇಕಾದ್ರೆ ಮೇಘಗಳಿಗೆ ಅಪ್ಪಣೆ ಕೊಡ್ತಾನೆ, ನೀರು ಸುರಿಬೇಕು ನೀನು. ಅಂದರೆ ನೀರು ಸುರಿಸುವಂಥದ್ದು, ಬೆಳೆ ತರಿಸುವಂಥದ್ದು, ಇದೆಲ್ಲ ಕೂಡ ಏನು ಕಾಣುತ್ತೆ ಹೇಳಿ ಪ್ರಿಯರೇ? ಏನು ಕಾಣುತ್ತಮ್ಮ? ಪ್ರೀತಿ ಇದೆಯಾ, ಮತ ಇದೆಯಾ? ಅದರಲ್ಲಿ ಏನು ಕಾಣುತ್ತೆ ಹೇಳಿ? ಪ್ರೀತಿ ಇದೆಯಾ, ಜಾತಿ ಇದೆಯಾ, ಕುಲ ಇದೆಯಾ? ಅದರಲ್ಲಿ ಪ್ರೀತಿ ಇದೆ ರೀ. ಅದರಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಅಧಿಕಾರ ಇಲ್ಲ, ಏನೂ ಇಲ್ಲ. ಒಂದೇ ಒಂದು ಕಾಣುತ್ತೆ, ದೇವರ ಪ್ರೀತಿ ಕಾಣುತ್ತೆ. ಎಷ್ಟು ಲೆಕ್ಕ ಮಾಡ್ತೀರಿ? ಟೋಟಲ್ ಪ್ರಪಂಚದಲ್ಲಿ ಎಲ್ಲರಿಗೂ ಕೊಡ್ತಾ ಇದ್ದಾರೆ, ಕೇವಲ ಒಂದು ಜಾತಿಗೆ ಮಾತ್ರ ಕೊಡ್ತಾ ಇದ್ದಾರೆ, ಭೂಮಿಯ ಮೇಲೆ ಎಲ್ಲರಿಗೂ. ಅದೇ ಪ್ರಕಾರ ಪ್ರಾಣಿಗಳಿಗೂ, ಪಕ್ಷಿಗಳಿಗೂ, ಜಂತುಗಳಿಗೂ, ಎಲ್ಲರಿಗೂ, ಎಲ್ಲ ಜೀವರಾಶಿಗಳು ಕೂಡ ಆಹಾರವನ್ನು ಕೊಡ್ತಾ ಇಲ್ವಾ? ಎಲ್ಲ ಜೀವರಾಶಿಗಳಿಗೂ ಆಹಾರ ಕೊಡ್ತಾ ಇದ್ದಾರೆ, ಎಲ್ಲ ಪ್ರಾಣಿಗಳಿಗೂ ಆಹಾರ ಕೊಡ್ತಾ ಇದ್ದಾರೆ, ಪಕ್ಷಿಗಳಿಗೂ ಆಹಾರ ಕೊಡ್ತಾ ಇದ್ದಾರೆ, ನೀತಿವಂತರಿಗೂ ಅನೀತಿವಂತರಿಗೂ ಎಲ್ಲರಿಗೂ ಕೂಡ ಆಹಾರ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಮಳೆ ಸುರಿತಾ ಇದೆ, ಎಲ್ಲರಿಗೂ ಬೆಳೆ ಬರ್ತಾ ಇದೆ, ಎಲ್ಲರಿಗೋಸ್ಕರ ಸೂರ್ಯನು ಉರಿತಾ ಇದ್ದಾನೆ. ಇದರ ಪ್ರಕಾರ ನೋಡುವಾಗ ದೇವರ ಪ್ರೀತಿ ಎಷ್ಟಂತ ಗೊತ್ತಾಗುತ್ತೆ. ಈ ಆಕಾಶ, ಭೂಮಿ ಆಕಾಶ ಎಷ್ಟು ಅಗಲ ಇದೆಯೋ, ಎಷ್ಟು ಉದ್ದ ಇದೆಯೋ, ಇವೆಲ್ಲ ವಿಚಾರ ಮಾಡಿ ಏನ್ರಿ, ಅದರೆಲ್ಲದರಲ್ಲಿ ದೇವರ ಪ್ರೀತಿ ಅಡಕವಾಗಿದೆ. ಈ ಆಕಾಶ ನೋಡಿ ಎಷ್ಟು ಉದ್ದ ಇದೆ. ಆಕಾಶದ ಉದ್ದ ನಮ್ಗೆ ಏನಾದರೂ ಗೊತ್ತಾ? ಅದಕ್ಕಿಂತ ಉನ್ನತವಾಗಿ ದೇವರ ಪ್ರೀತಿ. ಭೂಮಿ ಎಷ್ಟು ಅಗಲ ಇದೆ ಅದೇನೋ ಗೊತ್ತಾ? ಒಂದು ವೇಳೆ ಗೊತ್ತಿದ್ರು ಕೂಡ ಇದಕ್ಕಿಂತ ಆಳವಾದಂಥದ್ದು ದೇವರ ಪ್ರೀತಿ. ಅಷ್ಟೊಂದು ಪ್ರೀತಿ ಇದೆ. ಆ ಪ್ರೀತಿಯನ್ನು ಯಾರಾದರೂ ಅರ್ಥ ಮಾಡಿಕೊಂಡಿದ್ದಾರಪ್ಪ ಅಂತ ನೋಡುವಾಗ ಅರ್ಥ ಮಾಡಿಕೊಂಡಿಲ್ಲ. ಅರ್ಥ ಮಾಡಿಕೊಂಡವರು ಸ್ವಲ್ಪ ಮಂದಿ ಇರ್ತಾರೆ. ಅರ್ಥ ಮಾಡಿಕೊಂಡವರು ಎಷ್ಟು ಮಂದಿ ಇದ್ದಾರೆ ಹೇಳಿ ಪ್ರಿಯರೇ? ಅರ್ಥ ಮಾಡಿಕೊಂಡವರು ಸ್ವಲ್ಪ ಮಂದಿ. ಅರ್ಥ ಮಾಡಿಕೊಂಡವರು ಸ್ವಲ್ಪ ಮಂದಿ. ಆ ಸ್ವಲ್ಪ ಮಂದಿ ಏನು ಮಾಡ್ತಾರಪ್ಪ ಅಂತ ನೋಡುವಾಗ ದೇವರ ಪ್ರೀತಿಯನ್ನು ಸಾರುತ್ತಾ ಇರ್ತಾರೆ. ಇವಾಗ ವಾಕ್ಯದ ಪ್ರಕಾರ ವಿಚಾರ ಮಾಡುವಾಗ ದೇವರ ಪ್ರೀತಿ ಎಷ್ಟಂತ ಗೊತ್ತಾಯಿತು? ಅಗಲ ಎಷ್ಟು? ಅಗಲ ಈ ಆಕಾಶವನ್ನು ನೋಡಿ, ಸೂರ್ಯನನ್ನು ನೋಡಿ, ಚಂದ್ರನನ್ನು ನೋಡಿ, ಭೂಮಿಯನ್ನು ನೋಡಿ, ಸಮುದ್ರವನ್ನು ನೋಡಿ, ಪ್ರತಿಯೊಂದರಲ್ಲಿ ಕೂಡ ದೇವರ ಪ್ರೀತಿ ಕಾಣುತ್ತೆ, ದೇವರ ಕೆಲಸ ಕಾಣುತ್ತೆ, ದೇವರ ಏನ್ರಿ ಆಲೋಚನೆಗಳು ಕಾಣುತ್ತೆ, ಕೆಲಸಗಳು ಕಾಣುತ್ತೆ, ಕಷ್ಟ ಕಾಣುತ್ತೆ. ಹೌದಲ್ವ? ಅಂದರೆ ಬಹಳವಾಗಿ ಟೈಮ್ ಬೇಕಾಗುತ್ತೆ. ಕ್ಲುಪ್ತವಾಗಿ ನಾನು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಟೋಟಲಿ ಜಗತ್ತನ್ನು. ಎರಡನೇದಾಗಿ ನಾವು ಪಾಪದಲ್ಲಿ ಇದ್ದಾಗ, ನಾವು ಎಲ್ಲಿದ್ದಾಗ ಹೇಳಿ? ಪಾಪದಲ್ಲಿ, ಅಂಧಕಾರದ ದೊರೆತನದಲ್ಲಿ ಇದ್ದಾಗ ಯಾರನ್ನ ಕಳಿಸ್ಕೊಟ್ರು? ಅನೇಕ ಮಂದಿ ಪ್ರವಾದಿಗಳನ್ನು ಕಳಿಸ್ಕೊಟ್ರು. ಆ ನಂತರ ಯೇಸು ಕ್ರಿಸ್ತರನ್ನು ಕೂಡ ಕಳಿಸ್ಕೊಟ್ರೆ. ಯೇಸು ಕ್ರಿಸ್ತರ ಯಾರು? ದೈವಕುಮಾರ, ದೇವರಿಗೆ ಸಮಾನನಾಗಿರುವಂಥ ಪ್ರಭು. ಯಾರಿಗೆ ಸಮಾನನು? ದೇವರಿಗೆ ಸಮಾನನು, ದೈವಕುಮಾರನಾದಂಥ ಆತನನ್ನ ದೇವರು ತನ್ನ ಮಗನನ್ನ ಈ ಲೋಕಕ್ಕೆ ಕಳಿಸ್ಕೊಡ್ತಾರೆ. ಯಾಕೆ ಕಳಿಸ್ಕೊಡ್ತಾರಂತ ನೋಡುವಾಗ, ತನ್ನ ಮಕ್ಕಳಾಗಿರುವಂಥ ನಾವೆಲ್ಲರೂ ಎಲ್ಲಿದ್ದೀವಿ ಪ್ರಿಯರೇ? ಎಲ್ಲಿದ್ದೀವಿ? ಅಂಧತ್ವದಲ್ಲಿ, ಅಂಧಕಾರದ ದೊರೆತನದಲ್ಲಿದ್ದೀವಿ. ಯಾರಲ್ಲಿರಬೇಕು ನಾವೆಲ್ಲರೂ? ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಲ್ಲಿ ನಾವಿರಬೇಕು. ಜಗತ್ತಿನಲ್ಲಿದ್ದಂಥ ಮಾನವರೆಲ್ಲರೂ ಎಲ್ಲಿರಬೇಕು? ಯಾರ ಬಳಿಯಲ್ಲಿರಬೇಕು? ಸೃಷ್ಟಿಕರ್ತನಾಗಿರುವಂಥ ಸೃಷ್ಟಿಕರ್ತನ ಹತೋಟಿಯಲ್ಲಿ ಅವರಿಗೆ ಒಳಪಟ್ಟು ಭಯ ಭಕ್ತಿಯಿಂದ ಇರಬೇಕು. ಆದರೆ ಎಲ್ಲಿದ್ದಾರೆ ಈ ಸಮಾಜ? ಎಲ್ಲಿದ್ದಾರೆ? ಅಂಧಕಾರದಲ್ಲಿ ಇದ್ದಾರೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನವನ್ನ ನೋಡಿ ಪ್ರಿಯರೇ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ. 2ನೇ ಅಧ್ಯಾಯ 1ನೇ ವಚನವನ್ನು ನೋಡಿ ಪ್ರಿಯರೇ. ಆತನು
ಅಂದರೆ ನಮ್ಮ ಅಪರಾಧಗಳ ಮತ್ತು ನಮ್ಮ ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಅಂದರೆ ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಅಂದರೆ ಎಲ್ಲಿದ್ದೀವಿ ನಾವೆಲ್ಲರೂ? ಅಪರಾಧಗಳ ದೆಸೆಯಲ್ಲಿ, ಪಾಪದ ದೆಸೆಯಲ್ಲಿ ಸತ್ತವರಾಗಿದ್ದೀವಿ. ಅಂದರೆ ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಏನಾಗಿದ್ದೀವಪ್ಪ ಅಂತ ನೋಡುವಾಗ ಸತ್ತ ಶವಗಳು. ಸತ್ತ ಶವಗಳು, ಜೀವ ಇಲ್ಲ. ಅಂದರೆ ದೇವರು ನಮಗೆ ಜೀವ ಕೊಟ್ಟಿದ್ದಾನೆ. ದೇವರು ಪ್ರಪಂಚವನ್ನು ಉಂಟು ಮಾಡಿದ್ದಾನೆ. ಪ್ರಪಂಚವನ್ನು ಉಂಟು ಮಾಡಿದ ಮೇಲೆ ಮಾನವ ಶರೀರವನ್ನು ಉಂಟು ಮಾಡಿದ್ದಾನೆ. ನಮಗೊಂದು ಜೀವಿತ ಕಾಲವನ್ನು ಕೊಟ್ಟಿದ್ದಾನೆ. ನಮ್ಮಿಂದ ದೇವರು ಕೇಳಿಕೊಂಡಿದ್ದು ಏನಪ್ಪ ಅಂತ ನೋಡುವಾಗ ಭಕ್ತಿಯಿಂದ ನಡಿಬೇಕು, ನಂಬಿಕೆಯಿಂದ ಜೀವಿಸಬೇಕು, ಪರಿಶುದ್ಧರಾಗಿ ಜೀವಿಸಬೇಕು. ಇದೇ ತಾನೇ ಕೇಳಿಕೊಂಡಿದ್ದು ಏನ್ರಿ? ದೇವರು ಕೇಳಿಕೊಂಡಿದ್ದು ಒಳ್ಳೆಯದಾ ಕೆಟ್ಟದ್ದಾ? ನಮ್ಮನ್ನು ಹಾಳು ಮಾಡುವಂಥದ್ದು ಕೇಳಿದ್ದಾರಾ? ನಾವು ನಾಶವಾದಂಥದ್ದು ಕೇಳಿದ್ದಾರಾ ನಮ್ಮಿಂದ? ನೀವು ಪರಿಶುದ್ಧರಾಗಿರ್ರಿ, ಒಳ್ಳೆಯವರಾಗಿರ್ರಿ, ನೀತಿವಂತರಾಗಿರ್ರಿ, ಭಕ್ತರಾಗಿರ್ರಿ. ಒಳ್ಳೆಯದ ಕೆಟ್ಟದ ಹೇಳ್ಬೇಕು. ದೇವ್ರ ಪರಿಶುದ್ಧನು, ದೇವ್ರ ನೀತಿವಂತನು. ಅದೇ ಪ್ರಕಾರ ನನ್ನ ಹೋಲಿಕೆಯಲ್ಲಿ ನೀವು ಇರಬೇಕು ಅನ್ನೋದು ದೇವರ ಉದ್ದೇಶ. ಒಳ್ಳೆಯದ ಕೆಟ್ಟದ? ಅರಸನು, ನಮ್ಮ ದೇಶದಲ್ಲಿ ಅರಸನಿದ್ದಾಗ, ಒಳ್ಳೆ ಅರಸನಿದ್ದರೆ ಒಳ್ಳೆ ಅರಸನ ಏನಂದ್ಕೊಳ್ತಾನೆ? ನಾನು ಒಳ್ಳೆ ರೀತಿಯಿಂದ ಉತ್ತಮ ಪರಿಪಾಲನೆ ಮಾಡಿದ್ದೀನಿ, ನನ್ನ ಮಕ್ಕಳಾದ ನೀವು ಕೂಡ ಉತ್ತಮವಾದಂಥ ಪರಿಪಾಲನೆ ಮಾಡಬೇಕಂತ ಕೇಳ್ಕೊಳ್ತಾನ? ಅಥವಾ ನಾನು ಒಳ್ಳೆಯವನಾಗಿ ಕೆಲಸ ಮಾಡಿದ್ದೀನಿ, ನೀವೆಲ್ಲರನ್ನ ದೋಚ್ಕೊಳ್ರಿ, ಮಾನಭಂಗ ಮಾಡ್ರಿ, ಇನ್ನೊಂದು ಮಾಡ್ರಿ, ಪರವಾಗಿಲ್ಲ ಅಂತೇಳಿ ಒಬ್ಬ ಅರಸನು, ಒಳ್ಳೆ ಅರಸನ ಕೇಳ್ಕೊಳ್ತಾನ ತಂದೆ? ಇಲ್ಲ ರೀ. ಆಗಿರುವಾಗ ಪರಲೋಕದಲ್ಲಿದ್ದಂಥ ನಮ್ಮ ತಂದೆ ಒಳ್ಳೆ ತಂದೆನಾ ಅಥವಾ ಕೆಟ್ಟ ತಂದೆನಾ? ಭೂಮಿಯ ಮೇಲೆ ಒಬ್ಬ ತಂದೆ ಒಳ್ಳೆಯವನಾಗಬೇಕು, ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂತೇಳಿ ಕೇಳಿಕೊಳ್ಳುವಾಗ ಪರಲೋಕದಲ್ಲಿದ್ದಂಥ ತಂದೆಯಾದ ಪರಮಾತ್ಮನು, ಆ ಸರ್ವೇಶ್ವರನು, ಮಹೋನ್ನತನು ಏನು ಕೇಳ್ತಾನೆ ನಮ್ಮಿಂದ ಅಂತ ನೋಡುವಾಗ ಒಂದೇ ಒಂದು ಕೇಳಿಕೊಂಡಿದ್ದಾನೆ, ಭಕ್ತರಾಗಿ ಬದುಕಿರಿಪ ಅಂತ. ನೀವು ಭಕ್ತರಾಗಿ ಬದುಕಿಮಾ ಅಂತ. ಭಕ್ತರಾಗಿ ನೀತಿವಂತರಾಗಿ ಬದುಕಿ, ಲೋಕದಲ್ಲಿ ಬದುಕಿ, ನಿಮ್ಮ ಗುಣಗಳಿಂದ ಇನ್ನೊಬ್ಬರನ್ನ ಕಾಪಾಡ್ರಿ ಅಂತೇಳಿ ದೇವರು ಕೇಳಿಕೊಂಡಾಗ ಮನುಷ್ಯನು ಏನ್ರಿ ಕೆಟ್ಟೋಗಿದ್ದಾನ? ಎಷ್ಟು ಮಂದಿ ಕೆಟ್ಟೋಗಿದ್ದಾರೆ? ಎಷ್ಟು ಮಂದಿ ಕೆಟ್ಟೋಗಿದ್ದಾರೆ ಪ್ರೇರೆ? ಭೂಮಿಯ ಮೇಲೆ ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರು ಕೊಡುವ ಅನುಗ್ರಹವನ್ನು ಹೊಂದದೇ ಇದ್ದಾರೆ. ನೀತಿವಂತನಿಲ್ಲ, ಒಬ್ಬರೂ ಇಲ್ಲ. ಮತ್ತೆ ಏನಾಗಿದ್ದಾರೆ ಅಂತ ನೋಡುವಾಗ ಎಲ್ಲರೂ ಪಾಪ ಮಾಡಿ ದೇವರ ಅನುಗ್ರಹವನ್ನು ಹೊಂದದೇ ಇದ್ದಾರೆ ಅಂತೆ. ಅಂದರೆ ದೇವರ ಅನುಗ್ರಹ ಈ ಸಮಾಜದಲ್ಲಿ ನೋಡುವಾಗ ದೇವರ ಅನುಗ್ರಹ ಪ್ರತಿಯೊಬ್ಬರು ಹೊಂದಬೇಕಂತೇಳಿ ದೇವರು ಎಲ್ಲರಿಗೂ ಧಾರಾಳವಾಗಿ ವರಗಳನ್ನು ಕೊಟ್ಟಾಗ, ಧಾರಾಳವಾಗಿ ಕೃಪೆಯನ್ನು ಕೊಟ್ಟಾಗ, ಈ ಕೃಪೆಯನ್ನು ಯಾರೇ ಹೊಂದಿಕೊಳ್ತಾ ಇದ್ದಾರೆ ಹೇಳಿ ಪ್ರಿಯರೇ? ದೇವರ ಕೃಪೆಯನ್ನು ಯಾರು ಹೊಂದಿಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ? ಒಬ್ಬರ ನಂತರ ಒಬ್ಬರು ನೋಡುವಾಗ ಏನ್ರಿ ಎಲ್ಲೋ ಒಬ್ಬರು ನೀತಿವಂತರು ಭಕ್ತರು, ಅಲ್ಲೊಬ್ಬರು ಇಲ್ಲೊಬ್ಬರು ನೀತಿವಂತರು ಏನ್ರಿ ಆಕಾಶದಲ್ಲಿ ನಕ್ಷತ್ರಗಳಾಗಿ ಹೊಳಿತಾ ಇರ್ತಾರೆ ಭಕ್ತರು. ಆಕಾಶದಲ್ಲಿ ನಕ್ಷತ್ರಗಳಾಗಿ ಅಲ್ಲೊಬ್ಬರು ನೀತಿವಂತರು ಹೊಳಿತಾ ಇರ್ತಾರೆ ಭಕ್ತರು, ಶ್ರೇಷ್ಠ ಭಕ್ತರು. ಆದರೆ ಹೆಚ್ಚಾಗಿ ಪಾಪದಲ್ಲಿ, ಪಾಪದ ವ್ಯಾಮೋಹದಲ್ಲಿ, ಅಂಧತ್ವದಲ್ಲಿ, ಅಂಧಕಾರದ ದೊರೆತನದಲ್ಲಿದ್ದಾರೆ. ಅಂಧತ್ವ ದೊರೆತನದಲ್ಲಿ ಇದ್ದಂಥ ಕಾಲದಲ್ಲಿ ಯಾರನ್ನ ಕಳಿಸ್ಕೊಟ್ಟಿದ್ದಾರಪ್ಪ ಅಂತ ನೋಡುವಾಗ ಏನ್ರಿ ಯೇಸು ಕ್ರಿಸ್ತರನ್ನು ಕಳಿಸ್ಕೊಟ್ಟು ನಿಮ್ಮೆಲ್ಲರನ್ನು ಕಾಪಾಡಬೇಕು, ನಿಮ್ಮೆಲ್ಲರನ್ನು ಸತ್ಯದ ಮಾರ್ಗದಲ್ಲಿ ನಡೆಸಬೇಕು ಎಂದು ಒಳ್ಳೆ ಆಲೋಚನೆಯಿಂದ ಯಾರು ಬಂದ್ರಂತ ಗೊತ್ತಾಗತ್ತೆ? ಯೇಸು ಕ್ರಿಸ್ತರು. ಒಂದ್ಸಾರಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ, ಕ್ಷಮಿಸಬೇಕು 5ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ. ನಾವು ಆಸಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಯಾರಿಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ? ಭಕ್ತಿಹೀನರು, ಪಾಪಾತ್ಮರು. ಇವು ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ನಾವು ಯಾರ ಹತ್ರ ಆದರೂ ಮಾತಾಡಬೇಕಾದ್ರೆ ಹೇಗಿದ್ರೆ ಇಷ್ಟಪಡ್ತೀವಿ? ನಾವು ಒಬ್ರಿಗೊಬ್ರು ಮಾತಾಡ್ಕೊಳ್ಬೇಕಾದ್ರೆ ಹೇಗಿದ್ರೆ ಏನ್ರಿ, ಬಟ್ಟೆ ಎಲ್ಲ ಹರಕು ಬಟ್ಟೆಗಳನ್ನು ಹಾಕಿಕೊಂಡು, ಬಟ್ಟೆಗಳನ್ನೆಲ್ಲ ಹರಕು ಬಟ್ಟೆಗಳು, ಆಮೇಲೆ ಎಲ್ಲೋ ಬೀದಿಯಲ್ಲಿ, ನಡು ಬೀದಿಯಲ್ಲಿ ಹಾಗೆ ಈಗ ಹುಚ್ಚನಾಗಿ ತಿರುಗಾಡಿದ್ರೆ ಹೋಗಿ ಮಾತಾಡಿಸ್ತೀವ? ಹುಚ್ಚನಾಗಿ ತಿರುಗಾಡಿದಾಗ ಮಾತಾಡಿಸ್ತೀವ? ಎಲ್ಲೋ ಒಂದು ವ್ಯಭಿಚಾರದಲ್ಲಿ, ಪಾಪದಲ್ಲಿದ್ದಾಗ ಅವನನ್ನು ಹೋಗಿ ಮಾತಾಡಿಸ್ತೀವ ಪ್ರಿಯರೇ?
ಇಲ್ಲ, ಮಾತಾಡ್ಸಲ್ಲ, ಮಾತಾಡೋಕ್ಕೂ ಇಷ್ಟಪಡಲ್ಲ. ಇವಾಗ ದೇವರು ಯಾರಿಗೋಸ್ಕರ ಬಂದಿದ್ದಾರೆ ಅಂದರೆ ದೈವಕುಮಾರ ಯಾರಿಗೋಸ್ಕರಪ್ಪ ಅಂತ ನೋಡುವಾಗ, ನಾವು ಆಸಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಈ ಲೋಕದಲ್ಲಿ ಯಾರಾದರೂ ನೀತಿವಂತರು ಇರ್ತಾರಲ್ಲ, ಅಂಥವ್ರಿಗೋಸ್ಕರ ಯಾರಾದರೂ ಪ್ರಾಣ ಕೊಡೋದ್ರಲ್ಲಿ ಅಪರೂಪ. ಅಂದರೆ ಎಲ್ಲೋ ಕೋಟಿಗೊಬ್ಬನು ಪ್ರಾಣ ಕೊಡೋದಕ್ಕೆ ಇಷ್ಟಪಡ್ತಾನೆ ನೀತಿವಂತರಿಗೋಸ್ಕರ. ಅನೀತಿವಂತರಿಗೋಸ್ಕರ ಯಾರು ಪ್ರಾಣ ಕೊಡ್ತಾರೆ? ಹೋಗಿ ಸ್ವಂತ ಮನೆಯಲ್ಲಿದ್ದಂಥ ಒಬ್ಬ ಅಣ್ಣನು ತಮ್ಮನಿಗೋಸ್ಕರ ಪ್ರಾಣ ಕೊಡೋದಕ್ಕೆ ರೆಡಿ ಆಗ್ತಾನ? ಹೋಗ್ಲಿ, ಅಣ್ಣನಿಗೋಸ್ಕರ ತಮ್ಮನು ಪ್ರಾಣ ಕೊಡೋದಕ್ಕೆ ರೆಡಿ ಆಗ್ತಾನ? ಬಂಧು ಮಿತ್ರರು ಯಾರಾದರೂ ಪ್ರಾಣ ಕೊಡೋದಕ್ಕೆ ರೆಡಿ ಆಗ್ತಾರ? ಇಲ್ಲ ಅಧಿಕಾರಿಗಳು ಯಾರಾದರೂ ಪ್ರಾಣ ಕೊಡೋದಕ್ಕೆ ರೆಡಿ ಆಗ್ತಾರ? ಏನ್ರಿ, ಅಧಿಕಾರಿಗಳು ನೋಡುವಾಗ, ರಸ್ತೆಯನ್ನು ನೋಡುವಾಗ, ಪ್ರಿಯರ ದೇವ್ರ ಮಕ್ಕಳಿರ ರಸ್ತೆಗಳು ನೋಡುವಾಗ ಎಲ್ಲ ಹೊಲಸು, ಎಲ್ಲ ಕುಣಿಗಳು. ಎಲೆಕ್ಷನ್ ಬಂದಾಗ ನಾನು ಅದು ಮಾಡುತ್ತೇನೆ ಇದು ಮಾಡುತ್ತೇನೆ ಅಂತ ಹೇಳಿ ಮನೆ ಮನೆಗೆ ಹೋಗಿ ನೀವೇ ನಮ್ಮ ದೇವರುಗಳಂತ ಹೇಳಿ, ನೀವೇ ನಮ್ಮ ದೇವರುಗಳಂತೇಳಿ ಕೈ ಮುಗಿದು ಕಾಲು ಮುಗಿದು ಅಪ್ಪ ಅಮ್ಮ ಅಂತ ಕೇಳಿಕೊಂಡು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿದ ಮೇಲೆ, ಗೆದ್ದ ಮೇಲೆ ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ ಯಾವ ರಸ್ತೆಗಳು ಹೇಗಿದೆಯೋ ಹಾಗೇನೇ ಇದೆ ಪ್ರಿಯರ. ಎಲ್ಲಿ ನೋಡಿದ್ರು ಕುಣಿಗಳು. ಮತ್ತೇನು ಮಾಡಿದ್ದಾರೆ? ಸಮಾಜದಲ್ಲಿ ಒಳ್ಳೆ ಸೇವೆಯನ್ನು ಕೊಡುವಂಥ ಇವರು ತಿಂದಿದ್ದಾರ, ಒಳ್ಳೆ ಸೇವೆ ಮಾಡಿದ್ದಾರಪ್ಪ ಅಂತ ನೋಡುವಾಗ ನುಂಗುತ್ತಾ ಇದ್ದಾರೆ. ನುಂಗೋದೇ ಗುಳಂ 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 ಗುಳಂ. ಎಷ್ಟು ಕೊಟ್ಟರು ಸಾಕಾಗಲ್ಲ ಇವರಿಗೆ. ಹೇಳಿದನು ಪ್ರಜಾಸೇವೆ ಮಾಡೋದು ಹೊಟ್ಟೆ ಸೇವೆ. ಹೇಳೋದೇನು ಏನು ಗೊತ್ತೇ ಏನಮ್ಮ? ಹೇಳೋದು ನಾವು ಪ್ರಜಾಸೇವೆ ಮಾಡುತ್ತೇವೆ, ದೊಡ್ಡದಾಗಿ ಬಿಲ್ಡಪ್ ಕೊಡ್ತಾ ಇರ್ತಾರೆ. ದೊಡ್ಡ ದೊಡ್ಡ ವಾಲ್ ಪೋಸ್ಟರ್ಗಳು ನೋಡ್ಬೇಕೆಲ್ಲ ಅವ್ರದ್ದು, ದೊಡ್ಡ ದೊಡ್ಡ ವಾಲ್ ಪೋಸ್ಟರ್ಗಳು. ಅವ್ಯಾರು ಗೊತ್ತಾ? ಹೊಟ್ಟೆ ಬಾಕರು. ಯಾರು ನಾವು? ನಿಮ್ಮ ಎಲ್ಲರನ್ನ ನುಂಗುವಂಥ ಬಾಕರು ನಾವು ಅಂತೇಳಿ ಫೋಟೋಗಳು ಹಾಕ್ಕೊಂಡಿರ್ತಾರೆ. ನಿಜವಾಗ್ಲೂ ಸಮಾಜ ಸೇವೆ ಮಾಡೋರಿದ್ದಾರೆ ಅಂತ ನೋಡುವಾಗ ಕಣ್ಣೀರು ಬರುತ್ತೆ ರೀ ಪ್ರಿಯರ ದೇವ್ರ ಮಗಳು. ದುಃಖ ಆಗುತ್ತೆ ರೀ. ಏನ್ರಿ ನಮ್ಮ ದೇಶ ಈ ಥರ ಇದೆ ಅಂತ, ನಮ್ಮ ಸಮಾಜ ಏನ್ರಿ ಈ ಥರ ಇದೆ ಅಂತ, ಎಷ್ಟು ಘೋರವಾಗಿದೆ. ಸರಿ ಇಲ್ಲ ರೀ, ಸರಿ ಇಲ್ಲ ಪ್ರಿಯರೇ. ಕೊನೆಯದಾಗಿ ದೇವರ ಸೇವೆ ಮಾಡುವಂಥ ಸೇವಕರ ಮಧ್ಯದಲ್ಲಿ, ನಮ್ಮ ಮಧ್ಯದಲ್ಲಿ ಕೂಡ ಏನಿದೆಪ್ಪ ಅಂತ ನೋಡುವಾಗ ವಿಭೇದಗಳು. ನಮ್ಮ ಮಧ್ಯದಲ್ಲಿ ಕೂಡ ವಿಭೇದಗಳು. ಸಮಾಜವನ್ನು ಕಾಪಾಡಬೇಕಂತ ನಮ್ಮಲ್ಲಿ ಕೂಡ ಏನ್ರಿ ವಿಭೇದಗಳಿದ್ದರೆ ಯಾರೇ ಉದ್ಧಾರ ಮಾಡ್ತಾರೆ? ಯಾರಿಗೆ ಕಾಪಾಡ್ತಾರೆ ಪ್ರಿಯರೇ? ನಾವು ಕಾಪಾಡಬೇಕಾದ್ರೆ ದೇವರ ಕಷ್ಟ ನಮ್ಗೆ ಗೊತ್ತಾಗಬೇಕು, ದೇವರ ಪ್ರೀತಿ ನಮ್ಗೆ ಗೊತ್ತಾಗಬೇಕು. ಏಸಯ್ಯ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ ಪರಲೋಕದಿಂದ ಇಲ್ಲಿ ಬಂದು ನಿನಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಂದ್ರೆ ಯಾಕ್ರಿ ಬೇಕಾಗಿತ್ತು ಆತನಿಗೆ? ಯಾಕ್ರಿ ಪ್ರಾಣ ಕೊಡಬೇಕಾಗಿತ್ತು? ಪ್ರಾಣ ಕೂಡ ಹಾಗೆ ಹೀಗೆ ಅಲ್ಲ ರೀ, ಒಡಿಸ್ಕೊಂಡಿದ್ದಾರಲ್ವ ಪ್ರಿಯರೇ, ಒಡಿಸ್ಕೊಂಡಿದ್ದಾರೆ, ಬಯಸ್ಕೊಂಡಿದ್ದಾರೆ. ತಲೆ ಮೇಲೆ ಮುಳ್ಳಿನ ಕಿರೀಟ ಇಟ್ಟಾಗ ತಲೆ ಬಾಗಿಸಿದ್ದಾರೆ. ತಲೆ ಬಾಗಿಸಿ ಬಯಸ್ಕೊಂಡು ಒಗಿಸ್ಕೊಂಡು ತಗ್ಗಿಸ್ಕೊಂಡು ನಿನ್ನನ್ನು ಕಾಪಾಡೋದಕ್ಕೆ ಇಷ್ಟೆಲ್ಲ ಮಾಡಬೇಕಾ ಆತನು? ನಿನ್ನನ್ನು ಕಾಪಾಡೋದಕ್ಕೆ ಇಷ್ಟೆಲ್ಲ ಮಾಡಬೇಕಾ ಆತನು? ನಿನ್ನನ್ನು ಉದ್ಧಾರ ಮಾಡೋದಕ್ಕೆ ಇಷ್ಟೆಲ್ಲ ಮಾಡಬೇಕಾ? ನಿನ್ನನ್ನು ಉನ್ನತವಾಗಿ ನಿಲ್ಲಿಸೋದಕ್ಕೆ, ನಿನ್ನನ್ನು ಮಹಾಲೋಕಕ್ಕೆ ನಡೆಸೋದಕ್ಕೆ, ಪಾಪದಿಂದ ಬಿಡಿಸೋದಕ್ಕೆ, ಅಂಧತ್ವದಿಂದ ಬಿಡಿಸೋದಕ್ಕೆ ಇಷ್ಟೆಲ್ಲ ಮಾಡಬೇಕಾಗಿತ್ತ ಆತನು? ಏನು ಕಾಣುತ್ತೆ ಹೇಳಿ ಅಯ್ಯ? ಏನು ಕಾಣುತ್ತೆ ಹೇಳಿ? ಪ್ರೀತಿ ಬಿಟ್ಟರೆ ಬೇರೆ ಏನಾದರೂ ಕಾಣುತ್ತಾ? ಪ್ರೀತಿ ಅಲ್ಲ, ಏನು ತಲೆ ಮೇಲೆ ಮುಳ್ಳಿನ ಕಿರೀಟ ನಮ್ಮಂಥ ಶರೀರ ಧರಿಸ್ಕೊಂಡು ಬಂದು ಇದೆಲ್ಲ ಬೇಕಾಗಿತ್ತ ಅಂತ ನೋಡುವಾಗ ಅಲ್ಲಿ ಒಂದೇ ಒಂದು ಕಾಣುತ್ತೇರಿ, ಪ್ರೀತಿ ಕಾಣುತ್ತೇರಿ, ತ್ಯಾಗ ಕಾಣುತ್ತೆ. ನಮ್ಮನ್ನು ಕಾಪಾಡಿಕೊಳ್ಬೇಕು, ಹೇಗಾದರೂ ಮಾಡಿ ನಮ್ಮನ್ನು ಕಾಪಾಡಿಕೊಳ್ಬೇಕು ಎಂಬ ತಪನ, ವೇದನೆ. ಎಷ್ಟು ಅದ್ಭುತವಾದಂಥ ಪ್ರೀತಿ ಅಂದರೆ ಒಟ್ಟಿನಲ್ಲಿ ಈ ಲೋಕದಲ್ಲಿ ಪ್ರಾಣ ತ್ಯಾಗ ಮಾಡಿ ರಕ್ಷಣೆ ಮಾರ್ಗವನ್ನು ಈ ಲೋಕಕ್ಕೆ ತಂದುಕೊಟ್ಟು ತಮ್ಮ ಜೀವಿತನ ಮುಗಿಸ್ಕೊಂಡು ಹೋದರು. ಮುಗಿಸ್ಕೊಂಡು ಹೇಳಿದ್ದಾರೆ ಪ್ರಿಯರೇ, ಈ ಲೋಕದಲ್ಲಿ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ, ಯಾರು ನಂಬಿ ದೀಕ್ಷಾಸ್ಥಾನ ಪಡ್ಕೊಳ್ತಾರೋ ಅವರಿಗೆ ರಕ್ಷಣೆ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಅದ್ಭುತವಾದಂಥ ಮಾತು ಹೇಳ್ತಾರೆ ಅವರು. ಏನು ಮಾತು ಹೇಳ್ತಾರಪ್ಪ ಅಂತ ನೋಡುವಾಗ, ಇವಾಗ ಯೇಸು ಕ್ರಿಸ್ತರನ್ನು ನಂಬಿರುವಂಥ ಕ್ರೈಸ್ತರಿಗೆ, ಭಕ್ತರಿಗೆ ಹೇಳುವಂಥ ಮಾತೇನಪ್ಪ ಅಂತ ನೋಡುವಾಗ, ಪ್ರಿಯರಾದ ದೇವ್ರ ಮಕ್ಕಳಿರ, ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ
37ನೇ ವಚನದಿಂದ ನೋಡೋಣ. 37ನೇ ವಚನ, 22, 37ನೇ ವಚನದಿಂದ. 22ನೇ ಅಧ್ಯಾಯ 37ನೇ ವಚನದಿಂದ. ನಿಮ್ಮ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು. ಅಂದರೆ ಇಲ್ಲಿ ಗಮನಿಸಬೇಕು, ದೇವರು ನಮ್ಮನ್ನು ಎಷ್ಟನ್ನು ಪ್ರೀತಿಸಿದ್ದಾರೆ ಹೇಳಿ. ದೇವರೆಷ್ಟು ಪ್ರೀತಿಸಿದ್ದಾರೆ? ದೇವರ ಪ್ರೀತಿ ಪ್ರಿಯರೇ ಆಕಾಶ. ಏನು ಅರ್ಥ ಆಗುತ್ತಾ? ದೇವರ ಪ್ರೀತಿ ನಿಮ್ಗೆ ಅರ್ಥ ಆಗಬೇಕಾದ್ರೆ ಆಕಾಶವನ್ನು ನೋಡಿ, ಎಷ್ಟು ಅಗಲ ಇದೆಯೋ, ಎಷ್ಟು ಉದ್ದ ಇದೆಯೋ. ದೇವರು ಪ್ರೀತಿ ಮಾಡಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ, ರುಜುವು ಈ ಆಕಾಶ ನೋಡಿ, ಈ ಭೂಮಿಯನ್ನು ನೋಡಿ, ಗಿಡಗಳನ್ನು, ಮರಗಳನ್ನು, ಇವೆಲ್ಲವನ್ನು ನೋಡಿ, ಪ್ರತಿ ಒಂದರಲ್ಲಿ ದೇವರ ಪ್ರೀತಿ ಕಾಣುತ್ತೆ. ಇದರಲ್ಲಿ ನೋಡಿ, ಆಳ, ಅಗಲ, ಉದ್ದ, ಎತ್ತರ, ಟೋಟಲಿ ಜಗತ್ತು, ಟೋಟಲಿ ಬ್ರಹ್ಮಾಂಡವನ್ನು ನೋಡಿದಾಗ ದೇವರ ಪ್ರೀತಿ ಎಲ್ಲ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ನಾವು ಪಾಪದ ವ್ಯಾಮೋಹದಲ್ಲಿದ್ದಾಗ ಯೇಸು ಕ್ರಿಸ್ತರನ್ನು ನೋಡಿ ಗೊತ್ತಾಗುತ್ತೆ. ಯೇಸು ಕ್ರಿಸ್ತರ ನೋಡಿ ಗೊತ್ತಾಗುತ್ತೆ. ಇವಾಗ ನಾವೇನು ಮಾಡ್ಬೇಕಂತ ಹೇಳ್ತಾರೆ? ಅಂಧತ್ವದಲ್ಲಿ ನಿಮ್ಮನ್ನು ಬಿಡಿಸಿದಾರಲ್ಲ, ಬಿಡಿಸಿ ರಕ್ಷಣೆ ಮಾರ್ಗದಲ್ಲಿ ನಡೆಸಿದಾರಲ್ಲ. ಯಾವಾಗ ರಕ್ಷಣೆ ಮಾರ್ಗದಲ್ಲಿ ಬರ್ತೀವಿ ಅಂತ ನೋಡುವಾಗ ಆತನ ಮಾತನ್ನು ಕೇಳಿ ವಿಧೇಯರಾಗಿ ದೀಕ್ಷಾಸ್ನಾನ ಪಡ್ಕೊಂಡು ಸಭೆಯಲ್ಲಿ ಸೇರಿಸಲ್ಪಟ್ಟ ಮೇಲೆ ಸಭೆಯಲ್ಲಿ ಸೇರಿಸಲ್ಪಟ್ಟಂಥ ಅಪೊಸ್ತಲರು ಹೇಳಿರುವಂಥ ಮಾತೇನಪ್ಪ ಅಂತ ನೋಡುವಾಗ ಇಲ್ಲಿ ಹೇಳುವಂಥ ಮಾತು ಗಮನಿಸ್ರಿ. 37ನೇ ವಚನ ಮತ್ತೊಂದು ಸರ್ ಓದಿ. ಮತ್ತು ಆಮೇಲೆ ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ಒಂದುಂಟು. ಅದು ಯಾವುದೆಂದರೆ ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ. ನಿನ್ನ ನೆರೆಯವರ ಅಂದರೆ ದೇವರನ್ನ ಪ್ರೀತಿಸಬೇಕು ಅಂತ ಹೇಳ್ತೀನಿ. ಇವಾಗ ನಾನು ನಿಮ್ಮನ್ನು ಪ್ರೀತಿಸಿದ್ದೀನಿ, ಅನ್ನೋದಕ್ಕೆ ರುಜುವೇನು ತೋರಿಸಿದ್ದೀನಿ. ಅಂದರೆ ಪ್ರೀತಿಸಿದ್ದೀನಿ ಅನ್ನೋದಕ್ಕೆ, ಪ್ರೀತಿಸಿದ್ದಾರ ಅನ್ನೋದಕ್ಕೆ ರುಜು ಕೊಟ್ಟಿದ್ದಾರ? ನಿದರ್ಶನಗಳಿದೆಯಾ? ದೇವರು ಮಾಡಿರುವಂಥ ಕೆಲಸ ಇದೆಯಾ? ಟೋಟಲ್ ಎಲ್ಲ ನೋಡುವಾಗ ದೇವರ ಪ್ರೀತಿ ಗೊತ್ತಾಗುತ್ತೆ, ನಮ್ಮ ಬುದ್ಧಿಗೆ ಅರ್ಥ ಆಗುತ್ತೆ ರೀ. ಇವಾಗ ದೇವರನ್ನು ನಂಬಿಕೊಂಡು ಭಕ್ತಿಯಿಂದ ಬದುಕುವಂಥ ಪ್ರತಿಯೊಬ್ಬರಿಗೆ ಹೇಳುವಂಥ ಮಾತೇನೆಂದರೆ, ನೀವು ಕೂಡ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನನ್ನನ್ನು ಪ್ರೀತಿಸಬೇಕು ಅಂತ ಹೇಳ್ತಾರೆ. ನಾವು ಪ್ರೀತಿಸ್ತಾ ಇದ್ದೀವ? ಇನ್ನು ಕಲಿತಾ ಇದ್ದೀವ? ಎಷ್ಟು ವರ್ಷ ಕಲಿತಾ ಇದ್ದೀವಿ? ನಾವು ಅನಾದಿ ಕಾಲದಿಂದ ಕ್ರೈಸ್ತರು. ಏನು ಕಲ್ತಿದ್ದೀವಿ? ಏನ್ರಿ ಪ್ರಿಯರ ದೇವ್ರ ಮಗ್ತೀರಾ? ಒಂದು ಸಾರಿ ಪ್ರಿಯರೇ, ಇದು ನನ್ನನ್ನು ನೋಡಬೇಡಿ, ನೀವು ದಯಮಾಡಿ ನನ್ನನ್ನು ನೋಡಬೇಡಿ. ದೇವರು ಇವತ್ತು ಪ್ರಶ್ನೆ ಕೇಳುವಂಥದ್ದು. ದೇವರು ನಮ್ಮನ್ನು, ಅದರಲ್ಲಿ ನಾನು ಕೂಡ ಬರ್ತೀನಿ, ಅದರಲ್ಲಿ ನನ್ನನ್ನು ಸೇರಿಸ್ಕೊಂಡು ಮಾತಾಡುವಂಥದ್ದು ಏನಪ್ಪ ಅಂದರೆ, ನಾವು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ದೇವರನ್ನು ಪ್ರೀತಿಸಬೇಕು ಅಂತ ಹೇಳ್ತಾರೆ. ಎರಡನೇದಾಗಿ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು ಅಂತ ಹೇಳ್ತಾರೆ. ಇವಾಗ ನೋಡಿ, ಎಲ್ಲ ಕ್ರೈಸ್ತರಿಗೆ ದೇವರು ಕೊಟ್ಟಂಥ ಆಜ್ಞೆಗಳೇನಪ್ಪ ಅಂತಂದರೆ ಇದು ಮೊದಲನೇ ಆಜ್ಞೆ ಅಂತ ಹೇಳ್ತಾರೆ. ಮೊದಲನೇ ಆಜ್ಞೆ. ಯಾವಾಗ ಕ್ರೈಸ್ತರಾಗ್ತೀವಿ ನಾವು? ಯಾವಾಗ ದೀಕ್ಷಾಸ್ನಾನ ಪಡ್ಕೊಳ್ತೀವೋ ಅವಾಗ ಕ್ರೈಸ್ತರಾಗ್ತೀವಿ. ಹುಟ್ಟಿದ ದಿನದಲ್ಲಿ ದೀಕ್ಷಾಸ್ನಾನ ಕೊಟ್ಟಿರ್ತಾರಲ್ಲ, ಅದಲ್ಲ ರೀ. ದೀಕ್ಷಾಸ್ನಾನ ಅಂದರೆ ನಮ್ಮ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ಯಾವಾಗ ದೀಕ್ಷಾಸ್ನಾನ ಪಡ್ಕೊಳ್ತೀವೋ ಅದು. ಆ ದೀಕ್ಷಾಸ್ನಾನ ಪಡ್ಕೊಂಡಾಗ ದೇವರ ಸಭೆಯಲ್ಲಿ ಸೇರಿಸಲ್ಪಡ್ತೀವಿ. ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟ ಮೇಲೆ ಕ್ರೈಸ್ತರಾಗಿ ಕರೆಯಲ್ಪಡ್ತೀವಿ. ಕ್ರೈಸ್ತರಾಗಿ ಅಂದರೆ ಯೇಸು ಕ್ರಿಸ್ತರ ಶಿಷ್ಯರಾಗಿ ಕರೆಯಲ್ಪಡ್ತೀವಿ. ಎಲ್ಲಿರುತ್ತೆ ಆ ಮಾತು ಈ ಸಂದರ್ಭದಲ್ಲಿ ನೋಡಿ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 28, 18, 19. ಮತ್ತಾಯನ ಬರೆದ ಸುವಾರ್ತೆ 28, 18, 19. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ.
ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ, ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಅಂದರೆ ಮೊಟ್ಟ ಮೊದಲು ನೀವು ದೀಕ್ಷಾ ಸ್ನಾನ ಪಡ್ಕೊಳ್ಬೇಕು. ದೀಕ್ಷಾ ಸ್ನಾನ ಪಡ್ಕೊಂಡ್ರೆ ನನ್ನ ಸಭೆಯಲ್ಲಿ ಸೇರಿಸಲ್ಪಡ್ತೀರಿ, ಇಲ್ಲ ನನ್ನ ರಾಜ್ಯದಲ್ಲಿ ನನ್ನ ಆಲಯದಲ್ಲಿ ಸೇರಿಸಲ್ಪಡ್ತೀರಾ ಅಂತ ಹೇಳಿದ್ದಾರೆ. ಸೇರಿಸಲ್ಪಟ್ಟ ಮೇಲೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕಂತ ಹೇಳಿದ್ದಾರೆ. ಮೊದಲನೇ ಆಜ್ಞೆ ಯಾವುದಂತ ನೋಡುವಾಗ, ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ ತಂದೆಯಾದ ದೇವರನ್ನು, ನಿನ್ನನ್ನು ಉಂಟು ಮಾಡಿರುವಂಥ ದೇವರನ್ನು ಏನು ಮಾಡ್ಬೇಕಂತ ಹೇಳ್ತಾರೆ? ಪ್ರೀತಿಸ್ಬೇಕಂತ ಹೇಳ್ತಾರೆ. ಪ್ರೀತಿಸುವಂಥದ್ದು ಅಂದರೆ ಅರ್ಥ ಏನು? ಪ್ರೀತಿಸುವಂಥದ್ದು ಅಂದರೆ ಅರ್ಥ ಏನು? ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 34-35ನೇ ವಚನವನ್ನು ನೋಡಿ ಪ್ರಿಯರ ದೇವರು. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಅಂದರೆ ಯಾರು ಕೊಟ್ಟಂತ ಆಜ್ಞೆ ಇದು? ಯಾರು ಕೊಟ್ಟಂತ ಆಜ್ಞೆ ಇದು? ಯೇಸು ಪ್ರಭು ಕೊಟ್ಟಂತ ಆಜ್ಞೆ. ಏನು ಆಜ್ಞೆ? ಏನು ಆಜ್ಞೆಪ್ಪ ಅಂತ ನೋಡುವಾಗ, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು. ಅಂದರೆ ಒಬ್ಬರ ಮೇಲೆ ಒಬ್ಬರು ಪ್ರೀತಿ ಇದ್ದರೆ ಲೋಕದಲ್ಲಿದ್ದವರು ಏನಂದ್ಕೊಳ್ತಾರೆ? ಇವರು ಯೇಸು ಕ್ರಿಸ್ತನ ಶಿಷ್ಯರಪ್ಪ, ಇವರು ಯೇಸು ಕ್ರಿಸ್ತರ ಭಕ್ತರಪ್ಪ, ಇವರು ಯೇಸು ಕ್ರಿಸ್ತರ ಶಿಷ್ಯರು, ಕ್ರೈಸ್ತರು ಇವರು ಅಂತೇಳಿ ಹೊರಗಡೆ ಇದ್ದವ್ರು ಮಾತಾಡ್ಕೊಳ್ತಾರಂತೆ. ಹೊರಗಡೆ ಇದ್ದವ್ರು ಮಾತಾಡ್ಕೊಳ್ಬೇಕಾದ್ರೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ಮಾತಾಡ್ಕೊಳ್ತಾರ, ಒಬ್ಬರಿಗೊಬ್ಬರು ದ್ವೇಷಿಸಿದರೆ ಮಾತಾಡ್ಕೊಳ್ತಾರ? ನಮ್ಮಲ್ಲಿ ಪ್ರೀತಿ ಇದೆಯಾ, ದ್ವೇಷ ಇದೆಯಾ ಹೇಳಿ ಪ್ರಿಯ? ನಮ್ಮಲ್ಲಿ ಏನಿದೆ? ಪ್ರೀತಿ ಇದೆಯಾ, ದ್ವೇಷ ಇದೆಯಾ? ಪ್ರೀತಿ ಇದ್ದರೆ ನೀವೇನು ಮಾಡ್ತಿದ್ದೀರಾ? ಮನೆಯಲ್ಲಿ ನಿನ್ನ ಅಣ್ಣನನ್ನು, ನಿನ್ನ ತಮ್ಮನನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀಯಲ್ಲ. ಪ್ರೀತಿ ಇದ್ದರೆ ಯಾರನ್ನ ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ? ನಿನ್ನನ್ನು ಮಾತ್ರವಲ್ಲ ನಿನ್ನ ಸಹೋದರನನ್ನು ಕೂಡ ಕಾಪಾಡಿಕೊಳ್ಳೋದಕ್ಕೆ ನಿನ್ನ ಪ್ರಯತ್ನ ಇರುತ್ತಲ್ಲಪ್ಪ. ಅಂದರೆ ಹೋಗಲಿ, ನಮ್ಮನ್ನು ನಾವು ಕಾಪಾಡಿಕೊಡ್ತಾ ಇದ್ದೀವ. ನಮ್ಮನ್ನು ನಾವು ಕಾಪಾಡಿಕೊಂಡ ಮೇಲೆ ನಮ್ಮ ಅಕ್ಕಪಕ್ಕದಲ್ಲಿದ್ದವರು, ಇಲ್ಲ ಮೊಟ್ಟ ಮೊದಲು ನಮ್ಮ ಕುಟುಂಬದಲ್ಲಿದ್ದವರನ್ನ ಕಾಪಾಡಿಕೊಡ್ತಾ ಇದ್ದೀವ. ಅಂದರೆ ವಾಕ್ಯದ ಮೂಲಕ ಸಾಧ್ಯವಾಗುತ್ತೆ. ದೇವರ ವಾಕ್ಯದ ಮೂಲಕ ಸಾಧ್ಯ. ದೇವರ ಕೃಪೆ ಮೂಲಕ, ದೇವರ ವಾಕ್ಯಗಳ ಮೂಲಕ ಇನ್ನೊಬ್ಬರನ್ನ ಕಾಪಾಡಲು ಸಾಧ್ಯವಾಗುತ್ತೆ. ಇನ್ನೊಬ್ಬರನ್ನ ಕಾಪಾಡಬೇಕಾದ್ರೆ ಮೊಟ್ಟ ಮೊದಲು ದೇವರ ವಾಕ್ಯಗಳು ನಮ್ಮಲ್ಲಿರಬೇಕು. ಆ ದೇವರ ವಾಕ್ಯದ ಪ್ರಕಾರ ಪ್ರೀತಿ ಇರಬೇಕು. ಆ ಪ್ರೀತಿ ಇದ್ದರೆ ಇನ್ನೊಬ್ಬರನ್ನ ಪ್ರೀತಿಸ್ತೀವಿ ಅಂತ ಹೇಳ್ತಾರೆ. ಇನ್ನೊಬ್ಬರನ್ನ ಪ್ರೀತಿಸ್ತೀವ ನಾವು ಏನು ಮಾಡ್ತಾ ಇದೀವಿ ಅಂತ ನೋಡುವಾಗ ಏನ್ರಿ, ನಿಮ್ಮ ಕೆಲಸ ನಿಮ್ಮದು, ನಿಮ್ಮ ಕೆಲಸ ನಿಮ್ಮದು, ನಮ್ಮ ಕೆಲಸ ನಮ್ಮದು. ಅಲ್ಲಿ ಎಲ್ಲಿ ಕಾಣುತ್ತಾ ಪ್ರೀತಿ? ಯಾರ ಕೆಲಸ ಅವ್ರದ್ದಿದ್ರೆ ಪ್ರೀತಿ ಕಾಣುತ್ತಾ? ಪ್ರಿಯರ ದೇವ್ರ ಮಕ್ಕಳಿರ, ಇಲ್ಲಿ ಬಂದು ನಾವು ವಾಕ್ಯ ಬಂದು ಹೇಳಿ ಹೋಗ್ತೀವಿ. ಮತ್ತು ನೀವೇನು ಮಾಡಬೇಕು? ದೇವರ ವಾಕ್ಯವನ್ನು ಚೆನ್ನಾಗಿ ಕಲಿಬೇಕು. ಮೊಟ್ಟ ಮೊದಲು ಚೆನ್ನಾಗಿ ಕಲಿಬೇಕು. ಕಲಿತು ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಬೇಕಲ್ಲ. ನಾವೇನು ಅಭ್ಯಾಸ ಮಾಡ್ಕೊಳ್ಬೇಕು ಕೇಳಿ ಪ್ರಿಯರೇ? ಪ್ರೀತಿಯನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಂಡು ತಿಂಗಳಿಗೊಂದ್ಸರಿ ನಾವು ಬಂದಾಗ ಏನಾಗಬೇಕು? ಕುಟುಂಬ ಸಹಿತವಾಗಿ ಎಲ್ಲರೂ ಬಂದು ವಾಕ್ಯಗಳನ್ನು ಕೇಳಿ ಅವ್ರಿಗೂ ಕೂಡ ರಕ್ಷಣೆ ಮಾರ್ಗವನ್ನು ತೋರಿಸ್ಬೇಕಲ್ವ ಪ್ರಿಯರೇ? ಇವಾಗ ನಾವೊಂದೇ ಬಿರಿಯಾನಿ ಊಟ ಮಾಡಿದ್ರೆ ಸರಿನಾ? ನಮ್ಮ ಮಕ್ಕಳು ಊಟ ಮಾಡೋದು ಬೇಡವಾ? ನಾವೊಂದೇ ಒಳ್ಳೆ ಊಟ ಮಾಡಿಕೊಂಡು ನಾನು ಬಿರಿಯಾನಿ ಊಟ ತಿಂದೆ ಇವತ್ತು, ಮತ್ತು ಹೆಂಡತಿಗೂ ಕೊಡಲ್ವಾ? ಮಕ್ಕಳಿಗೆ ಕೊಡಲ್ವಾ? ಸರಿನಾ? ಒಂದ್ಸರಿ ಆಲೋಚನೆ ಮಾಡಿ. ಅಂದರೆ ಹೊರಗಡೆ ಹೋಗಿ ನಮ್ಮ ಪಾಡಿಗೆ ನಮ್ಮ ಸುಖ ನಾವು ನೋಡಿಕೊಂಡ್ರೆ, ಮನೆಯಲ್ಲಿ ಕುಟುಂಬ ಇದೆ ಅಲ್ವಾ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಅವ್ರ ಪರಿಸ್ಥಿತಿ ಆಲೋಚನೆ ಮಾಡಲ್ವಾ? ಅವ್ರ ಬಗ್ಗೆ ಯೋಚನೆ ಇಲ್ವಾ ಅಂತ ನೋಡುವಾಗ ಪ್ರಿಯರ ದೇವರ ಮಕ್ಕಳಿಗೆ ಮೊಟ್ಟ ಮೊದಲು ನಮಗೆ ದೇವರ ಪ್ರೀತಿನೇ ಅರ್ಥ ಆಗಿಲ್ಲ. ದೇವರು ಅರ್ಥ ಆಗಿಲ್ಲ, ದೇವರ ಪ್ರೀತಿ ಅರ್ಥ ಆಗಿಲ್ಲ, ದೇವರ ಕಷ್ಟ ಅರ್ಥ ಆಗಿಲ್ಲ, ಯೇಸು ಕ್ರಿಸ್ತರ ಪ್ರೀತಿ ಅರ್ಥ ಆಗಿಲ್ಲ. ಅರ್ಥ ಆದರೆ ಅರ್ಥ ಮಾಡಿಕೊಂಡವರು ಸಮಯವನ್ನು ವ್ಯರ್ಥವಾಗಿ ಕಳೆಯಲ್ಲ, ಸಮಯವನ್ನು ವ್ಯರ್ಥವಾಗಿ ಕಳೆಯೋದಿಲ್ಲ. ಸಮಯವನ್ನು ವ್ಯರ್ಥವಾಗಿ ಕಳೀತಾರ?
ದೇವರ ಸೇವೆ ನಿಮಿತ್ತವಾಗಿ ನಿಂತುಕೊಳ್ತಾರೆ. ನನ್ನ ಜೀವಿತ ದೇವರಿಗೆ ಉಪಯೋಗ ಆಗಬೇಕು, ನನ್ನ ಬದುಕು ದೇವರಿಗೆ ಮಹಿಮೆ ಉಂಟಾಗಬೇಕು, ನನ್ನ ಮಾತಿನಿಂದ, ನನ್ನ ನಡೆ, ನನ್ನ ನುಡಿ, ನನ್ನ ಪ್ರವರ್ತನೆಯಿಂದ ದೇವರಿಗೆ ಮಹಿಮೆ ಉಂಟಾಗಬೇಕು ಎಂದು ಒಬ್ಬ ನಿಜವಾದ ಭಕ್ತನು ಯೋಚನೆ ಮಾಡ್ತಾನೆ. ಪ್ರಿಯರಾತ್ರಿ, ನಿಜವಾದ ಭಕ್ತನು ಯೋಚನೆ ಮಾಡ್ತಾನೆ. ಹೊಟ್ಟೆ ಬಾಕನೆ ಏನು ಯೋಚನೆ ಮಾಡ್ತಾನೆ ಅಂದರೆ, ನಾನು ಸುಖವಾಗಿದ್ದರೆ ಸಾಕು, ನನಗೆ ಕಾಣಿಕೆ ಬಂದರೆ ಸಾಕು, ನಾನು ಚೆನ್ನಾಗಿದ್ದರೆ ಸಾಕು, ಏನೋ 4 ಮಾತುಗಳು ಹೇಳೋದು ಬಿಟ್ಟು ಹೋಗೋಣ ಅಂತೇಳಿ. ಅಲ್ಲ ಪ್ರಿಯರೇ, ಯಾಕೆಂದರೆ ಪ್ರತಿಯೊಬ್ಬರಿಗೆ ಭಾರ ಇದೆ. ಸೇವಕರಿಗೂ ಭಾರ ಇದೆ, ವಿಶ್ವಾಸಿಗಳಿಗೂ ಭಾರ ಇದೆ, ಎಲ್ಲರಿಗೂ ಭಾರ ಇದೆ. ಎಲ್ಲರಿಗೂ ಏನಿದೆ ಹೇಳಿ ಪ್ರಿಯರೇ? ಎಲ್ಲರಿಗೂ ಭಾರ ಇದೆ. ನನಗೆ ಮಾತ್ರ ಅಲ್ಲ, ನಿಮಗೆ ಮಾತ್ರ ಅಲ್ಲ. ದೈವ ಸೇವಕರು ಹೇಳಿದ್ರು, ಇಮ್ಮನ್ವೇಲ್ರು, ಅವ್ರಿಗೆ ಮಾತ್ರವಲ್ಲ, ಪ್ರತಿಯೊಬ್ಬರಿಗೂ ಭಾರ ಇದೆ. ನಮ್ಮ ಕೆಲಸ ನಾವು ಮಾಡಬೇಕು, ನಿಮ್ಮ ಕೆಲಸ ನೀವು ಮಾಡಬೇಕು. ಪ್ರತಿಯೊಬ್ಬರಿಗೆ ಕೆಲಸ ಇದೆಯಾ ಅಂದರೆ ದೇವ್ರ ಪ್ರೀತಿ ಮಾಡಿದ್ದಾರೆ. ದೇವ್ರ ಪ್ರೀತಿ ಅಗಲ ಕಷ್ಟ ಇವೆಲ್ಲ ನೋಡಿದ್ರೆ, ಜಗತ್ತೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ನಮ್ದೇನು ಗೊತ್ತಾಗುತ್ತೆ ಹೇಳ್ತೀರಿ? ನಮ್ಮಿಂದ ದೇವರು ಏನು ನೋಡ್ತಾ ಇದ್ದಾರೆ? ಹೋಗಲಿ, ನಮ್ಮಿಂದ ಏನು ಗೊತ್ತಾಗಿದೆ? ದೇವರು ಪ್ರೀತಿ ಗೊತ್ತಾಗಿದೆ, ಕಪಟ ಇದೆಯಾ ಅಂತ ಗೊತ್ತಾಗಿದೆ. ನಮ್ಮಲ್ಲಿ ಪ್ರೀತಿ ಇದೆಯಾ, ಕಪಟ ಇದೆಯಾ, ಏನಿದೆ? ಲೀಸ್ಟ್ ಹೇಳ್ತೀರಮ್ಮ? ಯಾರಾದ್ರೂ ಹೇಳೋಕ್ಕಾಗತ್ತೆ? ತುಂಬ ಜನ ಹೇಳ್ತಾರೆ, ಏಸಯ್ಯ ನೀನಂದರೆ ಪಂಚ ಪ್ರಾಣಪ್ಪ, ಅಪ್ಪ ನೀನಂದರೆ ತುಂಬ ಇಷ್ಟಯ್ಯ ಏಸಯ್ಯ. ಯಾರಪ್ಪ ಹೇಳಿದ್ರು? ನೀವೇನಾ? ನನ್ನ ಕುರಿಗಳ ಮೇಸ್ತ್ರಿ ಅಂತ. ಏನಂತ ಹೇಳ್ತಾರೆ? ಹೋಗಿ ಎಲ್ಲೆಲ್ಲಿ ಆತ್ಮಗಳಿದಾರಲ್ಲ, ಹೋಗಿ ವಾಕ್ಯವೆಂಬ ಬೀಜವನ್ನು ಬಿತ್ತಕ್ಕಾಗಲ್ವ? ನಿಮ್ಮ ಕ್ರಿಯೆಗಳ ಮೂಲಕ ತೋರಿಸ್ರಿ ಅಂತಾರೆ. ನಿಮ್ಮ ಕ್ರಿಯೆಗಳ ಮೂಲಕ ಪ್ರೀತಿಸ್ರಿ. ಪ್ರೀತಿ ಇಲ್ಲದೆ ಹೋದರೆ ನನಗೆ ಶಿಷ್ಯರಲ್ಲ ಅಂತಾರೆ. ಕಪಟ, ಇವಾಗ ನೋಡಿ, 2 ಆಲೋಚನೆ ಮಾಡೋಣ. ಪ್ರೀತಿ ಇದ್ದರೆ ವಾಕ್ಯದ ಪ್ರಕಾರ ಯೇಸು ಕ್ರಿಸ್ತರಿಗೆ ಶಿಷ್ಯರು, ದೇವರಿಗೆ ಮಕ್ಕಳು. ಪ್ರೀತಿ ಇಲ್ಲದೆ ಕಪಟ ಇದೆ ಅಂತ ತಿಳ್ಕೊಳ್ಳಿ, ಯಾರಿಗೆ ಶಿಷ್ಯರಾಗ್ತೀರಿ? ಸೈತಾನನಿಗ, ದೇವರಿಗೆ? ನಿಮ್ಮ ಮನಸ್ಸಾಕ್ಷಿ ನಿಮಗೆ ಹೇಳಿ ಪ್ರಿಯ, ನಾನು ಹೇಳೋದು ಬೇಡ. ನಿಮ್ಮ ಮನಸ್ಸಾಕ್ಷಿಯನ್ನು ನೀವು ಒಂದ್ಸಾರಿ ವಿಚಾರ ಮಾಡಿ ಪ್ರಿಯ. ನಮ್ಮಲ್ಲಿ ಒಂದು ವೇಳೆ ಕಪಟ ವೇಷಧಾರಣಿದ್ದರೆ ಅದನ್ನು ಏನು ಮಾಡಬೇಕಂತ ಹೇಳ್ತಾರೆ? ಅದನ್ನು ವಾಕ್ಯದ ಮೂಲಕ ಶುದ್ಧಿ ಮಾಡ್ಕೊಳ್ಬೇಕಂತ ಹೇಳ್ತಾರೆ. ಅದನ್ನು ತಾನೇ ಪ್ರಿಯರೇ ದೇವ್ರ ವಾಕ್ಯಗಳು. ದೇವರ ಪ್ರಯಾಸ ಅದೇ ಅಲ್ವಾ? ಯಾಕೆಂದರೆ ನಮ್ಮ ಹೃದಯದಲ್ಲಿ ಬರಬೇಕು, ನಮ್ಮನ್ನು ದೇವರು ಪರಲೋಕಕ್ಕೆ ಕರ್ಕೊಂಡು ಹೋಗಬೇಕು. ಪರಲೋಕಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ, ಪರಲೋಕಕ್ಕೆ ನಾವು ಹೋಗ್ಬೇಕಾದ್ರೆ ಪರಿಶುದ್ಧರಾಗಿದ್ದರೆ ಹೋಗ್ತೀವ, ಪರಿಶುದ್ಧರಾಗಿ ನೀತಿವಂತರಾಗಿ ಇದ್ದರೆ ಹೋಗ್ತೀವ, ಅಥವಾ ಕಪಟ ವೇಷಧಾರಣೆ, ಹಾಗೆ ದ್ವೇಷ, ಹೊಟ್ಟೆ ಕಿಚ್ಚು ಇಟ್ಕೊಂಡ್ರೆ ನಾವು ಹೋಗ್ತೀವಿ ಹೇಳಿ ಪ್ರಿಯರೇ? ನಮ್ಮಲ್ಲಿ ಏನು ಕಾಣುತ್ತೆ ಅಂತ ನೋಡುವಾಗ ಹೆಚ್ಚಾಗಿದೆ ಕಾಣಲ್ವಾ? ಅಂದರೆ ಈ ಶರೀರ ಯಾವುದಕ್ಕೆ ಒಳಪಟ್ಟಿದೆ ಅಂತ ನೋಡುವಾಗ ಯೇಸು ಕ್ರಿಸ್ತರ ಪ್ರೀತಿಗೆ ಒಳಪಟ್ಟಿಲ್ಲ. ದ್ವೇಷ, ಅಸೂಯೆ, ಮಸ್ತರ, ಕಪಟ ಇವೆಲ್ಲ ತುಂಬಿಕೊಂಡಿದೆ. ಅದಕ್ಕೆ ಯೇಸು ಪ್ರಭು ಹೇಳುವಂಥ ಮಾತನ್ನು ಒಂದ್ಸರಿ ಗಮನಿಸ್ರಿ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ ಯೇಸು ಪ್ರಭು ಹೇಳಿರುವಂಥ ಮಾತನ್ನು ಯೋಹಾನರವರು ನೆನಪು ಮಾಡ್ತಾರೆ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನವನ್ನು ನೋಡಿ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ. ಕ್ರಿಸ್ತನು ನಿಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದಿದೆ. ಅಂದರೆ ತಿಳ್ಕೊಂಡಿದ್ದೀವಿ, ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ಎಂದು ತಿಳ್ಕೊಂಡಿದ್ದೀವಿ. ತಿಳ್ಕೊಂಡ ಮೇಲೆ ಪ್ರೀತಿಸಬೇಕಲ್ಲ, ಆತನನ್ನು ಪ್ರೀತಿಸಬೇಕಲ್ಲ. ಆತನನ್ನು ಪ್ರೀತಿಸೋರಾಗಿದ್ದೀವ? ತಿಳ್ಕೊಂಡಿದ್ದೀವಿ. ಏನು ತಿಳ್ಕೊಂಡಿದ್ದೀವಿ? ದೇವರ ಪ್ರೀತಿಯ ಅಗಲ ಉದ್ದ ಎಷ್ಟೆಂದು ಸ್ವಲ್ಪ ಮಟ್ಟಿಗೆ ಗೊತ್ತಾಗಿದೆ. ಎರಡನೇದಾಗಿ ಯೇಸು ಕ್ರಿಸ್ತರು ಪ್ರಾಣ ತ್ಯಾಗ ಮಾಡಿದ್ದು ಗೊತ್ತಾಗಿದೆ. ಇವಾಗ ಯೇಸು ಕ್ರಿಸ್ತರು ಪ್ರಾಣ ತ್ಯಾಗ ಮಾಡಿದ್ದು ಗೊತ್ತಾದ ಮೇಲೆ ನಾವು ಕೂಡ ಪ್ರೀತಿಸಬೇಕು ಅಂತ ಹೇಳ್ತಾರೆ. ಹೇಗೆ ಪ್ರೀತಿಸ್ಬೇಕಂತ ಹೇಳ್ತಾರೆ? ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣ ಕೊಟ್ಟದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದಿದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣ ಕೊಡುವ ಹಂಗಿನಲ್ಲಿದ್ದೇವೆ. ಏನು ಕೊಡುವ ಹಂಗಿನಲ್ಲಿದ್ದೇವೆ? ಪ್ರಾಣ ಕೊಡ್ತೀವ? ನೀರು ಕೊಡೋದಕ್ಕೇನೆ ಹಿಂಜರಿತೀವಿ. ಒಂದು ಗ್ಲಾಸ್ ನೀರು ಕೊಡೋದಕ್ಕೇ ಹಿಂಜರಿತೀವಿ. ಒಂದು ರೊಟ್ಟಿ ಕೊಡೋದಕ್ಕೆ ಹಿಂಜರಿತೀವಿ. ಕೊಡ್ಲಾ ಬೇಡ ಸ್ವಲ್ಪ ಪ್ರಾಣ ಕೊಡ್ತೀವ?
ಅಷ್ಟರ ಮಟ್ಟಿಗೆ ಬೆಳೆದಿದ್ದೀವ? ಅಷ್ಟರ ಮಟ್ಟಿಗೆ ಬೆಳಿಬೇಕು ಅಂತ ಹೇಳ್ತಾರೆ. ಏನ್ರಿ? ಅಷ್ಟರ ಮಟ್ಟಿಗೆ ಬೆಳೆಯೋದು ಹೋದರೆ ಪರಲೋಕದಲ್ಲಿ ನಿಮಗೆ ಜಾಗ ಇಲ್ಲ ರೀ. ಪರಲೋಕದಲ್ಲಿ ಜಾಗವನ್ನು ಸಂಪಾದನೆ ಮಾಡ್ಕೊಳ್ಬೇಕಾದ್ರೆ ನಾವು ನಮ್ಮ ಸಹೋದರರ ನಿಮಿತ್ತವಾಗಿ ನಿಮ್ಮ ಪ್ರಾಣಗಳನ್ನು ತ್ಯಾಗ ಮಾಡಿ. ತ್ಯಾಗ ಅಂದರೆ ಅರ್ಥ ಏನು? ರೋಮಾಪುರದವರಿಗೆ ಬರೆದ ಪತ್ರಿಕೆ ನೋಡಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಮೊದಲನೇ ವಚನ ನೋಡಿ ಪ್ರಿಯರೇ. 12 ಮೊದಲನೇ ವಚನ. ಹಾಂ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಅಲ್ಲೇನು ಹೇಳಿದ್ದಾರೆ? ನಿಮ್ಮ ಸಹೋದರನ ಕಾಪಾಡೋದಕ್ಕೆ ನಿಮ್ಮ ಪ್ರಾಣವನ್ನು ಕೊಡುವ ಹಂಗಿನಲ್ಲಿದ್ದೀವಿ. ಇಲ್ಲೇನು ಹೇಳ್ತಾರೆ? ನಿಮ್ಮ ದೇಹಗಳನ್ನು ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ವಿವೇಕಪೂರ್ವಕವಾದ ಆರಾಧನೆ. ಅಂದರೆ ಸಜೀವವಾಗಿ ಅರ್ಪಿಸಬೇಕಂದ್ರೆ ದೇವ್ರು ಕೊಟ್ಟಂಥ ಕಾಲವನ್ನು ದೇವರಿಗೆ ಅರ್ಪಿಸಬೇಕು. ದೇವ್ರು ಕೊಟ್ಟಂಥ ಶರೀರ ಇದೆಯಲ್ಲ, ಶರೀರ, ಆರೋಗ್ಯ, ಆಲೋಚನೆಗಳು ಯಾರಿಗೋಸ್ಕರ ಕೊಡಬೇಕು? ಇದು ದೇವ್ರಿಗೋಸ್ಕರ ಮೀಸಲಾಗಿಡ್ಬೇಕಂತ ಹೇಳ್ತಾರೆ. ದೇವ್ರಿಗೋಸ್ಕರ ಮೀಸಲಾಗಿ ಅಂದರೆ ಏನ್ರೆ ಒಂದು ಕಾಣಿಕೆ ತೆಗೆದಿಡ್ತೀವಲ್ಲ ಮನೆಯಲ್ಲೇ, ಒಂದು 10 ರೂಪಾಯಿ 20 ರೂಪಾಯಿ ಪ್ರತಿನಿತ್ಯ ಕಾಣಿಕೆ ತೆಗೆದಿಡ್ತಾರೆ ಕೆಲವರು. ಅದು ದೇವ್ರಿಗೋಸ್ಕರ ಅಂತೇಳಿ. ಈ ಶರೀರ ದೇವ್ರು ಹೇಳ್ತಾರೆ ಗೊತ್ತಾ? ಈ ಶರೀರ ದೇವ್ರಿಗೋಸ್ಕರ ಮೀಸಲಾಗಿಡಬೇಕು. ಅಂದರೆ ನೀವು ಕೆಲಸ ಮಾಡಿ ನೀವು ಹೊಟ್ಟೆ ತುಂಬಿಸ್ಕೊಳ್ಳಿ, ನಿಮ್ಮ ಕುಟುಂಬವನ್ನು ಪೋಷಣೆ ಮಾಡಿಕೊಳ್ಳಿ. ಅದ್ರ ಜೊತೆಗೆ ನನ್ನ ಸೇವೆ ನಿಮಿತ್ತವಾಗಿ ನಿಮ್ಮ ಕೆಲಸ ಇರಬೇಕು. ವಾಕ್ಯಗಳನ್ನು ಕಲಿಬೇಕು, ಧ್ಯಾನಿಸಬೇಕು, ಪ್ರಾರ್ಥಿಸಬೇಕು, ಇನ್ನೊಬ್ಬರಿಗೋಸ್ಕರ ಪ್ರಾರ್ಥಿಸಬೇಕು. ಆಮೇಲೆ ಇನ್ನೊಬ್ಬರನ್ನ ಕಾಪಾಡಿಕೊಳ್ಳೋದಕ್ಕೆ ಸುವಾರ್ತೆಗೆ ಹೆಜ್ಜೆ ಹಾಕ್ಬೇಕಂತ ಹೇಳ್ತಾರೆ. ಸುವಾರ್ತೆಗೆ ಹೆಜ್ಜೆ ಹಾಕಬೇಕು, ಸುವಾರ್ತೆಗೋಸ್ಕರ ಪ್ರಯಾಸ ಪಡಬೇಕು. ಏನ್ರಿ, ಯಾರಿಗಾದ್ರೆ ಸುವಾರ್ತೆ ಹೇಳೋದಕ್ಕೆ ರೆಡಿ ಇದ್ದೀರಾ? ಹೊರಗಡೆ ಸುವಾರ್ತೆ ಹೇಳಿದ್ರೆ ಮತಾಂತರ ಅಂತೇಳಿ ಕಾಯ್ದೆ ಬಂದಿದೆ. ಇವಾಗ ಇದೊಂದು ಕಿರಿಕಿರಿ ಸ್ಟಾರ್ಟ್ ಆಗಿದೆ. ಅಂದರೆ ದೇವರ ಪ್ರೀತಿಯನ್ನು ಸಾರದರೇನೆ ಮತಾಂತರ ಅಂತ ಮುದ್ರೆ ಹಾಕಿದ್ದಾರೆ. ಮತ್ತು ಇಂಥ ದೊಡ್ಡ ಚಾಲೆಂಜ್ ಇದೆ ಇವಾಗ. ಈ ಸಮಯದಲ್ಲಿ ಹೇಗ್ರಿ ಸುವಾರ್ತೆ ಮಾಡೋಕೆ ಹೋಗ್ತೀರ? ಪ್ರಾಣದ ಮೇಲೆ ಆಸೆ ಇಟ್ಕೊಂಡವ್ರು ಮನೇಲಿ ಕೂತ್ಕೊಳ್ತಾನೆ. ಪ್ರಾಣದ ಮೇಲೆ ಆಸೆ ಇಟ್ಕೊಂಡ್ರೆ ಎಲ್ಲಿ ಕೂತ್ಕೊಳ್ತಾರೆ? ಮನೆಯಲ್ಲಿ. ಪ್ರಾಣದ ಮೇಲೆ ಆಸೆ ಬಿಟ್ಕೊಂಡು ಎಲ್ಲ ದೇವರೇ ಸರ್ವಸ್ವ ಅಂದವರು ಎಲ್ಲಿ ಕರೆದ್ರೂ ಸುವಾರ್ತೆಗೆ ಹೋಗ್ತಾರೆ, ಹೇಳಿ ಬರ್ತಾರೆ, ದೇವ್ರ ಮೇಲೆ ಭಾರ ಹಾಕ್ತಾರೆ. ಹೊಡೆಸ್ಕೊಳ್ತಾರೆ, ಪ್ರಾರ್ಥನೆ ಮಾಡಿ ಬಂದ್ಬಿಡ್ತಾರೆ. ಪ್ರಾಣ ಹೋದರೆ ದೇವ್ರ ಸ್ತೋತ್ರ. ಈ ಥರ ನಾವು ಎಲ್ಲರ ಮಟ್ಟಿಗೆ ಬೆಳೆದಿದ್ದೀವಿ. ದೇವರ ಪ್ರೀತಿಯಲ್ಲಿ ಏನ್ರಿ, ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ಪ್ರೀತಿಸ್ಬೇಕಂತ ಹೇಳಿದಾರಲ್ಲ, ಇದರಲ್ಲಿ ಎಷ್ಟು ಮಟ್ಟಿಗೆ ಪ್ರೀತಿಸ್ತಾ ಇದ್ದೀವಿ? ಎಷ್ಟು %? 100%, 90%, 10%, 20%? ಎಷ್ಟು % ನಾವು ದೇವರನ್ನು ಪ್ರೀತಿಸ್ತಾ ಇದ್ದೀವಿ? ಒಂದು ಸಾರಿ ನಮ್ಮನ್ನು ನಾವು ಪರಿಶೋಧನೆ ಮಾಡ್ಕೊಳ್ಳೋಣ. ಒಂದು ಸಾರಿ ಆಲೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿಗೆ. ಯಾಕೆಂದರೆ ಕೊನೆಯ ದಿನದಲ್ಲಿ ನಾವೆಲ್ಲರಿದ್ದೀವಲ್ವ. ಅದಕ್ಕೆ ಅಪೊಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತೇನಪ್ಪ ಅಂತ ನೋಡುವಾಗ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 9ನೇ ಅಧ್ಯಾಯ 19ನೇ ವಚನವನ್ನು ನೋಡಿ ಪ್ರಿಯರೇ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 9ನೇ ಅಧ್ಯಾಯ 19ನೇ ವಚನದಿಂದ ಯಾರಾದರೂ ಓದಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 9ನೇ ಅಧ್ಯಾಯ 19ನೇ ವಚನದಿಂದ, ನಾನು ಎಲ್ಲ ವಿಷಯದಲ್ಲಿ ಸ್ವತಂತ್ರನಾಗಿದ್ದರೂ ಹೆಚ್ಚು ಜನರನ್ನು ಸಂಪಾದಿಸಿಕೊಳ್ಳಬೇಕೆಂದು ನನ್ನನ್ನು ಎಲ್ಲರಿಗೂ ಅಧೀನ ಮಾಡಿದೆನು. ಯೆಹೂದ್ಯರನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಯೆಹೂದ್ಯನಂತಾದೆನು. ನಾನು ನಿಯಮಗಳಿಗೆ ನಲ್ಲದವನಾದರೂ ನಿಯಮಗಳಿಗೆ ಅಧೀನರಾದವರನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಅವರಿಗೆ ನಿಯಮಗಳಿಗೆ ಅಧೀನನಂತಾದೆನು. ನಾನು ದೇವರ ನಿಯಮವಿಲ್ಲದವನಲ್ಲ, ಕ್ರಿಸ್ತನ ನಿಯಮಕ್ಕೆ ಒಳಗಾದವನೇ. ಆದರೂ ನಿಯಮವಿಲ್ಲದವರನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಅವರಿಗೆ ನಿಯಮವಿಲ್ಲದಂತಾದೆನು. ಬಲವಿಲ್ಲದವರನ್ನು ಸಂಪಾದಿಸುವುದಕ್ಕೆ ಅವರಿಗೆ
ಬಲವಿಲ್ಲದವನಾದೆನು. ಯಾವ ವಿಧದಲ್ಲಿಯಾದರೂ ಕೆಲವರನ್ನು ರಕ್ಷಿಸಬೇಕೆಂದು ಯಾರ್ಯಾರಿಗೋ ಎಂಥವನಾಗಬೇಕೋ ಅಂಥವನಾಗಿದ್ದೇನೆ. ಅಂದರೆ ಈ ಕಾಲದಲ್ಲಿ ನಾವೆಲ್ಲರೂ ದೇವರ ಮಕ್ಕಳೆಂದು ಕರೆಯಲ್ಪಡುತ್ತಿರುವಂಥ ನಾವೆಲ್ಲರೂ ಎಲ್ಲಿದ್ದೀವಿ ಅನ್ನೋದೊಂದು ಸರಿ ಯೋಚನೆ. ಯಾಕೆಂದರೆ ಪ್ರಾರಂಭದಿಂದ ನಾನು ಹೇಳ್ಕೊಂಡು ಬಂದೆ, ದೇವರ ಪ್ರೀತಿ, ದೇವರ ಏನ್ರಿ ತ್ಯಾಗ, ಈ ಟೋಟಲಿ ಜಗತ್ತನ್ನು ನೋಡಿದಾಗ ದೇವರ ಪ್ರೀತಿ ಗೊತ್ತಾಗುತ್ತೆ, ದೇವರ ಕಷ್ಟ ಗೊತ್ತಾಗುತ್ತೆ, ದೇವರ ತ್ಯಾಗ ಗೊತ್ತಾಗುತ್ತೆ. ಇವಾಗ ನಮ್ಮೆಲ್ಲರಲ್ಲಿ ಕೂಡ ಅದೇ ಪ್ರೀತಿ ಕಾಣಬೇಕು ಅಂತ ಹೇಳ್ತಾರೆ. ದೇವರು ಏನಪ್ಪ ಅಂದರೆ ನಿಮ್ಮಲ್ಲಿ ನನ್ನ ಪ್ರೀತಿ ಕಾಣಬೇಕು ಅಂತ ಹೇಳ್ತಾರೆ. ಎಲ್ಲರೆಲ್ಲ ಒಬ್ಬರಲ್ಲ, ಪ್ರತಿ ಕ್ರೈಸ್ತರು ಒಗ್ಗಟ್ಟಾದಾಗ ಸಮಾಜ ಉದ್ಧಾರ ಆಗುತ್ತಾ ಆಗಲ್ವ ಪ್ರಿಯರೇ? ಎಲ್ಲರೂ ಒಗ್ಗಟ್ಟಾಗಬೇಕು. ನಮ್ಮಲ್ಲಿ ಏನು ಕಾಣುತ್ತೆ, ಹೆಚ್ಚಾಗಿ ಏನು ಕಾಣುತ್ತಂದರೆ ಏನ್ರಿ ಎಲ್ಲ ವಿಭೇದಗಳು ಕಾಣುತ್ತೆ, ಇಲ್ಲಪ್ಪ ಅಂದರೆ ಇನ್ನೇನಪ್ಪ ಭೇದಗಳು, ಇಲ್ಲಪ್ಪ ಅಂದರೆ ಅಸೂಯೆ ಕಾಣುತ್ತೆ, ಇಲ್ಲಾಂದರೆ ಮತ್ಸರ ಕಾಣುತ್ತೆ. ಇವೆಲ್ಲ ಇದ್ದಾಗ ದೇವರ ಕೆಲಸ ಬೆಳೆಯುತ್ತಂತೀರ? ಕನಿಷ್ಠ ಪಕ್ಷದಲ್ಲಿ ನಾವು ಬಂದಿದ್ದೀವಲ್ಲ, ನಮ್ಮಲ್ಲಿ ಏನಾದರೂ ಸ್ಟಾರ್ಟ್ ಆಗುತ್ತಾ? ನಮ್ಮಲ್ಲಿ ಬೆಳೆಯುತ್ತಾ? ಬೆಳಿಬೇಕಾ? ನಮ್ಮಲ್ಲಿ ದೇವರ ಜ್ಞಾನ ಬೆಳಿಬೇಕಾ? ಅಲ್ಲೇ ಇರಬೇಕಾ? ತಿಳ್ಕೊಳ್ತಾ ಇದ್ವಿ, ಸ್ವಲ್ಪ ತಿಳ್ಕೊಂಡಿದ್ವಿ. ತಿಳ್ಕೊಂಡ ಮೇಲೆ ಪ್ರಿಯರ ದೇವ್ರ ಮಕ್ಕಳಿರ ಹೆಚ್ಚಾಗಿ ಬೆಳಿಬೇಕಾ ಪ್ರಿಯರೇ? ಅಲ್ಲೇ ಇರಬೇಕಾ? ಬೆಳಿಬೇಕಂದ್ರೆ ಮೊದಲನೇದಾಗಿ ಪ್ರತಿನಿತ್ಯ ದೇವರ ವಾಕ್ಯಗಳನ್ನು ಧ್ಯಾನಿಸಬೇಕು, ಸ್ಟಡಿ ಮಾಡಬೇಕು. ಆಮೇಲೆ ಇನ್ನೊಬ್ಬರಿಗೆ ವಾಕ್ಯಗಳನ್ನು ಹೇಳಿ ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕಂತ ಹೇಳ್ತಾರೆ. ನಾವು ಎಲ್ಲಿ ಸಭೆಗೆ ಹೋಗ್ತೀವೋ ನಮ್ಮ ಸಭೆಯಲ್ಲಿ ನಾವು ಇರೋಣ, ಆದರೆ ವಾಕ್ಯಗಳನ್ನು ನಾವು ಕಲಿಯೋಣ. ವಾಕ್ಯಗಳನ್ನು ಕಲಿತು ನಮ್ಮ ಕುಟುಂಬದಲ್ಲಿದ್ದವರನ್ನು, ನಮ್ಮ ಅಕ್ಕಪಕ್ಕದಲ್ಲಿದ್ದವರನ್ನು, ನಮ್ಮ ಸಭೆಯಲ್ಲಿದ್ದವರನ್ನು ಏನು ಮಾಡಬೇಕು ಹೇಳಿ ಪ್ರಿಯರೇ? ಕಾಪಾಡ್ಬೇಕು. ಮುಂದಿನ ಪೀಳಿಗೆ ಬರುತ್ತಲ್ಲ, ನಮ್ಮ ಜೀವಿತ ಮುಗಿದೋಗುತ್ತಾ, ಮುಂದಿನ ಭವಿಷ್ಯತ್ತು ನಮ್ಮ ಸಂತಾನ ಪೀಳಿಗೆ ಅವ್ರು ಏನು ಉಳಿಸೋಗ್ಬೇಕು ಹೇಳಿ? ಅವರೆಲ್ಲರೂ ಏನು ಉಳಿಸೋಗ್ಬೇಕು? ನಾವೆಲ್ಲರೂ ಮುಂದಿನ ಪೀಳಿಗೆ ಬರುತ್ತಲ್ಲ, ಏನು ಉಳಿಸ್ಬೇಕು? ಎಲ್ಲ ದ್ವೇಷ, ಜಗಳ, ಗಲಾಟೆಗಳು ಇವೇ ಉಳಿಸಿ ಹೋಗೋಣ ಅಂತೀರಾ? ಎಲ್ಲ ಆಲ್ರೆಡಿ ಉಳಿದಿದೆ. ದ್ವೇಷ ಉಳಿದಿದೆ, ಒಬ್ಬರಂದ್ರೆ ಒಬ್ಬರು ಆಗ್ತಾಯಿಲ್ಲ, ಜಗಳ ಉಳಿದಿದೆ, ಅದೇ ಉಳ್ಕೊಂಡಿದೆ, ಹೌದಲ್ವ? ಮುಂದಿನ ಪೀಳಿಗೆ ಕೂಡ ಅದೇ ಉಳಿಸಿದರೆ ಉದ್ಧಾರ ಆಗ್ತಾರ? ಕಾಪಾಡಲ್ಪಡ್ತಾರ? ಮತ್ತೇನು ಮಾಡಬೇಕು ಅಂದರೆ ನಾವು ಪ್ರತಿಯೊಬ್ಬರು ಕಲಿಬೇಕು, ಕಲಿತು ವಿಧೇಯರಾಗಿ ಏನ್ರಿ ಮನೆಯಲ್ಲಿ ಪ್ರೀತಿಯಿಂದ ನಡ್ಕೊಳ್ಬೇಕು. ಕೆಲವರು ಮನೆಯಲ್ಲಿ ಏನಪ್ಪ ಅಂದರೆ ಪ್ರಾರ್ಥನೆಗೆ ಬರ್ತಾರೆ, ಮನೆಯಲ್ಲಿ ಕೂಗಾಡ್ತಾ ಇರ್ತಾರೆ, ಜಗಳ ಮಾಡ್ತಾ ಇರ್ತಾರೆ, ಗಲಾಟೆಗಳು ಮಾಡ್ತಾ ಇರ್ತಾರೆ. ಚಿಕ್ಕ ವಿಷಯದಲ್ಲಿ ಮಕ್ಕಳೇನು ಕಲಿತಾರೆ? ತಂದೆ ತಾಯಿಗಳು ಯಾವ ರೀತಿ ಇರ್ತಾರೋ, ಯಾವ ರೀತಿ ಮಾತಾಡ್ತಾರೋ ಅದನ್ನೇ ಮಕ್ಕಳು ಕಲಿತಾರೆ. ಭವಿಷ್ಯದಲ್ಲಿ ಹಾಗೇ ನಡ್ಕೊಳ್ತಾರೆ. ನಾವು ಪ್ರಾರ್ಥನೆ, ಧ್ಯಾನ, ಭಕ್ತಿ ಯಥಾರ್ಥವಾಗಿ ನಡ್ಕೊಳ್ಳೋದು ನೋಡೋದಾಗ ಮಕ್ಕಳು ಕೂಡ ಯಥಾರ್ಥವಾಗಿ ಕಲಿತಾರೆ. ಅವ್ರು ನೋಡಿ ಇನ್ನೊಬ್ಬರು ಏನ್ರಿ ಒಳ್ಳೆಯ ಒಂದು ಭಕ್ತಿ ಮಾರ್ಗದಲ್ಲಿ ಜೀವಿಸೋದಕ್ಕೆ ಅವಕಾಶ ಇದೆ. ಆದ್ದರಿಂದ ಪ್ರಿಯರ ದೇವರ ಮಕ್ಕಳಿರ, ದೇವರ ಪ್ರೀತಿ ಅಗಲ ಎಷ್ಟಿದೆ, ಆಳ ಎಷ್ಟಿದೆ ಅದು ಗೊತ್ತಾಯಿತು. ಎರಡನೇದಾಗಿ ನಮ್ಮಿಂದ ದೇವರು ಎದ್ದು ನೋಡುವಂಥದ್ದು, ನೀವು ನನಗೋಸ್ಕರ ಏನ್ರಿ ಸುವಾರ್ತೆ ಮಾಡಿ ಅಂತಾರೆ. ಅಂದರೆ ನನ್ನನ್ನು ಪೂರ್ಣ ಹೃದಯದಿಂದ ಪ್ರಾಣದಿಂದ ಪ್ರೀತಿಸ್ಬೇಕಂತ ಹೇಳ್ತಾರೆ. ಆ ಪ್ರೀತಿ ಅನ್ನೋದು ಇದೆಯಲ್ಲ, ಅದು ಕ್ರಿಯೆಗಳ ಮೂಲಕ ತೋರಿಸ್ಬೇಕಂತ ಹೇಳ್ತಾರೆ. ನಾವೇನಪ್ಪ ಅಂದರೆ ಎಲ್ಲಿ ತನಕ ಒಪ್ಕೊಂಡಿದ್ದೇವೆ? ಹೃದಯದಲ್ಲಿ ಒಪ್ಕೊಂಡಿದ್ದೀವಿ, ತುಟಿ ಮಾತುಗಳಿಂದ ಮಾತ್ರ ತೋರಿಸ್ತಾ ಇದ್ದೀವಿ. ಎರಡನೇ ಎಲ್ಲಿ ಹೋಗ್ಬೇಕು ಹೇಳಿ? ಕ್ರಿಯೆಗಳು ಪ್ರಾರಂಭವಾಗಬೇಕು. ಹೌದಂತೀರಾ? ಏನು ಹೌದಂತೀರಾ ಅಲ್ವಂತೀರಾ? ಎಲ್ಲಿದೆ ಹೇಳಿ? ಕೇವಲ ತುಟಿ ಮಾತುಗಳು. ನೆಕ್ಸ್ಟ್ ಎಲ್ಲಿ ಸ್ಟಾರ್ಟ್ ಆಗಬೇಕು? ನಮ್ಮ ಜೀವಿತದಲ್ಲಿ ಪ್ರಾರಂಭವಾಗಿ, ನಮ್ಮ ಬದುಕಿನಲ್ಲಿ ಪ್ರಾರಂಭ. ಒಂದು ವೇಳೆ ದ್ವೇಷ ಯಾರ ಮೇಲೆ ಹಾಗೆ ಇಟ್ಕೊಂಡ್ರೆ ಯಾರ ಶಿಷ್ಯರಲ್ಲ ನಾವು? ಯೇಸು ಕ್ರಿಸ್ತರಿಗೆ ಶಿಷ್ಯರಾಗೋದಿಲ್ಲ. ನಿಜವಾಗ್ಲೂ ಪ್ರೀತಿಸಿದರೇನೆ ಯೇಸು ಕ್ರಿಸ್ತರಿಗೆ ಶಿಷ್ಯರಾಗ್ತೀವಿ. ಪ್ರೀತಿ ಇಲ್ಲದೆ ಹೋದರೆ ಯೇಸು ಕ್ರಿಸ್ತರಿಗೆ ನಾವು ಶಿಷ್ಯರಲ್ಲ. ಓಕೆ, ಯಾರಿಗೆ ಶಿಷ್ಯರಾಗ್ತೀವಿ ಅಂದರೆ ದುರಾತ್ಮನಿಗೆ ಶಿಷ್ಯರಾಗ್ತೀವಿ. ಆದ್ದರಿಂದ ಜಾಗ್ರತೆ, ನಮ್ಮ ಭಕ್ತಿ ಜಾಗ್ರತೆ, ನಮ್ಮ ನಂಬಿಕೆ ಜಾಗ್ರತೆ, ನಾವು ಪರಿಶುದ್ಧವಾಗಿ ಇದ್ದೀವಾ ಇಲ್ವಾ ಅದೂ ಜಾಗ್ರತೆ.
ಇವೆಲ್ಲ ನೋಡಿಕೊಂಡು ಭಕ್ತಿಯಿಂದ ನಾವು ಮುಂದೆ ಹೋಗ್ಬೇಕು. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ಎದ್ದು ನಿಂತ್ಕೊಳ್ಳಿ, ಸಮಯ ಆಯಿತು. ಓಕೆನಾ? ಮತ್ತು ಊಟ ಆದಮೇಲೆ 4:15 ತನಕ ಮತ್ತೆ 2 ಕ್ಲಾಸ್ಗಳಿರುತ್ತೆ ಪ್ರೇರೆ. ಊಟ ಆದಮೇಲೆ 2 ಕ್ಲಾಸ್ಗಳಿರುತ್ತೆ. ಆ 2 ಕ್ಲಾಸ್ಗಳನ್ನು ಮಾತಾಡ್ತೀನಿ. ಎಲ್ಲರೂ ಎದ್ದು ನಿಂತ್ಕೊಳ್ಳಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೇನೆ. ಸರ್ವವನ್ನು ಉಂಟು ಮಾಡಿರುವಂತಹ ಸರ್ವಶಕ್ತನಾದ ತಂದೆಯಾದ ದೇವರೇ, ನಿಮ್ಮ ಶ್ರೇಷ್ಠವಾದ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ನಿಮ್ಮ ಪ್ರೀತಿಯನ್ನು ತಿಳಿದುಕೊಂಡು ಅದರ ಪ್ರಕಾರ ನಡಿಬೇಕು. ನಡೆಯದೆ ಹೋದರೆ ತಂದೆ ಈ ಲೋಕದಲ್ಲಿ ಒಂದು ರೀತಿಯಲ್ಲಿ ಅಪಘಾತಗಳು, ಸತ್ತ ಮೇಲೆ ಬೆಂಕಿ ಕೊಂಡ, ಇದು ವಾಕ್ಯದಲ್ಲಿ ನೀವು ಬರೆಸಿದ್ದೀರ ತಂದೆ. ಇದ್ದದ್ದು ಇದ್ದ ಹಾಗೆ ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದೀನಿ. ತಲೆಬಾಗಿಸಿರುವಂಥ ಎಲ್ಲ ನಿಮ್ಮ ಮಕ್ಕಳು ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದಾರೆ, ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಅರ್ಥ ಮಾಡಿಕೊಂಡಿರುವಂಥ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ತಂದೆ. ಈ ಒಂದು ಬೀದರ್ ನಗರದಲ್ಲಿದ್ದಂಥ ಎಲ್ಲ ನಿಮ್ಮ ಮಕ್ಕಳನ್ನು ಕನಿಕರಿಸಿ ಕಾಪಾಡಿ, ಪ್ರತಿಯೊಬ್ಬರು ನಿಮ್ಮ ಧ್ಯಾನದಲ್ಲಿ ಭಕ್ತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡಿ. ತಂದೆಯ ದೇವರೇ, ದೂರ ಪ್ರಾಂತಗಳಿಂದ ಬಂದಿರುವಂಥ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನೂ ಹೆಸರುಗಳಿಂದ ಆಶೀರ್ವದಿಸಿ, ಎಲ್ಲರ ಕುಟುಂಬವನ್ನು ಆಶೀರ್ವದಿಸಿ, ಇನ್ನು ಹೆಚ್ಚಾಗಿ ನಿಮ್ಮ ಜ್ಞಾನವನ್ನು ತಿಳ್ಕೊಂಡು ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ ತಂದೆ. ಊಟದ ಕಾರ್ಯಕ್ರಮ ಮುಗಿದ ಮೇಲೆ ಮತ್ತೆ 2 ಕ್ಲಾಸ್ಗಳು ಮಾತಾಡಬೇಕಾಗಿದೆ. ಅದಕ್ಕೆ ನಮಗೆ ಬೇಕಾದಂಥ ಸಹಾಯವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೆನ್. ಎಲ್ಲರಿಗೂ ಧನ್ಯವಾದಗಳು. ಕೂತ್ಕೊಳ್ಳಿ, ಎಲ್ಲರೂ ಕೂತ್ಕೊಳ್ಳಿ. ದೇವರ ಮಕ್ಕಳ ದೇವರಿಗೆ ಅತಿ ಉತ್ತಮವಾದಂಥ ಸಂದೇಶ ಆಗಿದೆ.